Engineering Mathematics Diploma Examination November December 2024. ಈ ಕ್ವೆಶ್ಚನ್ ಪೇಪರ್ ತುಂಬಾನೇ ಈಸಿ ಆಗಿತ್ತು. ಈಸಿಯಾಗಿ ಅಬೌವ್ 90 ಮೇಲೆ ಸ್ಕೋರ್ ಮಾಡಬಹುದು. ಸೆಕ್ಷನ್ ಎ ಕ್ವೆಶ್ಚನ್ ನಂಬರ್ 1, if a is equal to 4 5 1 2 and b is equal to 0 6 1 3 find the matrix a plus 2b. ಎಷ್ಟು ಮಾರ್ಕ್ಸ್? 4 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ಜಸ್ಟ್ ನೋಡ್ಕೊಳ್ಳಿ, ಕ್ವಶನ್ ಏನಿದೆ ಎ ಪ್ಲಸ್ 2b ಅಂತಂದ್ರೆ ಫಸ್ಟ್ ಎ ಮೆಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ. ಸೊ ಅದು ಗಿವನ್ ಬರ್ಕೊಳ್ಳಿ, ಎ ಮೆಟ್ರಿಕ್ಸ್ ಕೊಟ್ಟಾಯ್ತು. ನೆಕ್ಸ್ಟ್ 2b ಅಂದ್ರೆ ಬಿ ಜೊತೆ ನಾವು 2 ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಸ್ಕೇಲರ್ ಮಲ್ಟಿಪ್ಲಿಕೇಶನ್. ಸೊ ಆ ಕೊಟ್ಟಿರೋ ಬಿ ಮೆಟ್ರಿಕ್ಸ್ ಬರ್ಕೊಳ್ಳಿ, ಇದಕ್ಕೆ ನಾವು 2 ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಯಾವ ರೀತಿ? ಈ 2 ಇದೆಯಲ್ಲ, ಈ ಬಿ ಮೆಟ್ರಿಕ್ಸ್ ಜೊತೆ ಕಂಪ್ಲೀಟ್ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 ಇಂಟು 0 ಏನಾಗುತ್ತೆ? 0. 2 ಇಂಟು 6 2 ಆರ್ಲಿ 12, 2 ಒಂದ್ಲಿ 2, 2 ಮೂರ್ಲಿ 6. ಈಗ ಇವೆರಡು ಮಧ್ಯೆ ಏನಿದೆ? ಪ್ಲಸ್ ಇದೆ, ಆಡ್ ಮಾಡ್ಕೊಳ್ಬೇಕು. ಹಂಗಾರೆ ಫಸ್ಟ್ ನಾವು ಎ ಮೆಟ್ರಿಕ್ಸ್ ನ ಬರ್ಕೊಳ್ಳಿ. ಎ ಮೆಟ್ರಿಕ್ಸ್ ಇದೆಯಲ್ಲ ಇದನ್ನ ಇಲ್ಲಿ, 2b ಇಲ್ಲಿ ಬಂದಿದೆಯಲ್ಲ ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಇವೆರಡು ಮಧ್ಯೆ ಪ್ಲಸ್ ಇರೋದ್ರಿಂದ ನಾವು ಆಡ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಇದೆ? 4 ಪ್ಲಸ್ 0. ಓಕೆ, ಇಲ್ಲಿ ನೋಡಿ 4 ಪ್ಲಸ್ 0. ನೆಕ್ಸ್ಟ್ 5 ಪ್ಲಸ್ 12. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಸ್ಟೆಪ್ ಕ್ಲಿಯರ್? ಸ್ಟೆಪ್ ವೈಸ್ ನೀಟ್ ಅರ್ಥ ಮಾಡ್ಕೊಳ್ಳಿ. 1 ಪ್ಲಸ್ 2 ಅದನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ 2 ಪ್ಲಸ್ 6 ಅದನ್ನ ಇಲ್ಲಿ ಬರೀರಿ. ಇಷ್ಟು ಸ್ಟೆಪ್ ಕ್ಲಿಯರ್? ಓಕೆ, ಈಗ ಆಡ್ ಮಾಡ್ಕೊಳ್ಳಿ. 4 ಪ್ಲಸ್ 0 ಎಷ್ಟಾಗುತ್ತೆ? ದಟ್ ಈಸ್ 4. 5 ಪ್ಲಸ್ 12 ದಟ್ ಈಸ್ 17. 1 ಪ್ಲಸ್ 2 ದಟ್ ಈಸ್ 3. 2 ಪ್ಲಸ್ 6 ದಟ್ ಈಸ್ 8. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ವೆರಿ ವೆರಿ ಸಿಂಪಲ್ ಇದೆ. 4 ಮಾರ್ಕ್ಸ್ ಈ ಕ್ವಶನ್ಸ್ಗೆ. Question number 2, if a is equal to 1 2 3 4 find a minus a transpose. ಎಷ್ಟು ಮಾರ್ಕ್ಸ್? 4 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ? ಕೊಟ್ಟಿರೋ ಎ ಮೆಟ್ರಿಕ್ಸ್ ನ ಬರ್ಕೊಂಡಾಯ್ತಲ್ಲ. ನೆಕ್ಸ್ಟ್ ನಾವು ಎ ಟ್ರಾನ್ಸ್ಪೋಸ್ ಕಂಡುಹಿಡಬೇಕು. ಎ ಟ್ರಾನ್ಸ್ಪೋಸ್ ಅಂದ್ರೆ ಏನಿಲ್ಲ, ರೋಸ್ ಇದ್ದಿದ್ದನ್ನ ಕಾಲಮ್ ಆಗಿ ಕನ್ವರ್ಟ್ ಮಾಡೋದು. ಅಂದ್ರೆ ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ ಬರೀರಿ, ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ ಬರೀರಿ. ಅದನ್ನ ನಾವು ಎ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ನೋಡಿ 1 2 ಇದೆಯಲ್ಲ ಫಸ್ಟ್ ರೋ, ಈಗ ಫಸ್ಟ್ ಕಾಲಮ್ ಬರೀರಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಇಷ್ಟನ್ನು ನಾವು ಮಾಡಿದ್ರೆ ನಮಗೆ ಎ ಟ್ರಾನ್ಸ್ಪೋಸ್ ಸಿಗುತ್ತೆ. ಸೊ ಇವೆರಡರ ಮಧ್ಯೆ ಏನಿದೆ? ಮೈನಸ್ ಇದೆ. ಸೊ ಸಬ್ಸ್ಟ್ರಾಕ್ಷನ್ ಮಾಡ್ಕೊಳ್ಳಿ. ಹಾಗಾದ್ರೆ ಈ ಎರಡು ಮ್ಯಾಟ್ರಿಕ್ಸ್ ಮಧ್ಯೆ ಮೈನಸ್ ಇದೆ, ನಾವು ಈ ರೀತಿ ಬರ್ಕೊಳ್ತೀವಿ. ಓಕೆ, ಎ ಅಂತಂದ್ರೆ ಈ ಮೆಟ್ರಿಕ್ಸ್ ಬರ್ಕೊಂಡ್ವಿ, ಎ ಟ್ರಾನ್ಸ್ಪೋಸ್ ಈ ಮೆಟ್ರಿಕ್ಸ್. ಸೊ ಇವೆರಡರ ಮಧ್ಯೆ ಮೈನಸ್ ಇರೋದ್ರಿಂದ ಮೈನಸ್ ಬರ್ಕೊಂಡು ಈಗ ನಾವೇನು ಮಾಡಬೇಕು? ಮೈನಸ್ ಮಾಡಿ. ಈ 1 ಮೈನಸ್ 1 ಅದನ್ನಿಲ್ಲಿ ಬರೀರಿ. ಈ ಸ್ಟೆಪ್ ಎಲ್ಲ ಬರೀಬೇಕು. 2 ಮೈನಸ್ 3 ಸೊ ಅದನ್ನಿಲ್ಲಿ ಬರೀರಿ. ನೆಕ್ಸ್ಟ್ 3 ಮೈನಸ್ 2, 4 minus 4. ಕ್ಲಿಯರ್? ಓಕೆ, ನೋಡಿ 1 minus 1 ಅಂದ್ರೆ ಎಷ್ಟು? 0. 2 minus 3 that is minus 1. 3 minus 2 that is 1. 4 minus 4 that is 0. ಈಗ ನಮ್ಗೆ ಎಷ್ಟು ಆನ್ಸರ್ ಬಂತು? 0 minus 1 1 3. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 4 ಮಾರ್ಕ್ಸ್ ಕೇಳಿದ್ದಾರೆ. ಕ್ವಶನ್ ನಂಬರ್ 3, if the matrix A is equal to x1 3 4 is a singular then find x. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ಸೊ ಇಲ್ಲಿ ಆಲ್ರೆಡಿ ಆ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಸಿಂಗ್ಯುಲರ್ಗೆ ಕಂಡೀಷನ್ಸ್ ಇದೆ. ಏನೋ ಫಾರ್ ಸಿಂಗ್ಯುಲರ್ ಡಿಟರ್ಮಿನೆಂಟ್ ಎ, ನೋಡಿ ಇದು ಗಿವನ್ ಕೊಟ್ಟಿದ್ದಾರೆ, ಎ ಮೆಟ್ರಿಕ್ಸ್ ಬರ್ಕೊಡಿ. ಸೊ ನೆಕ್ಸ್ಟ್ ಏನಂತಂದ್ರೆ ಫಾರ್ ಸಿಂಗ್ಯುಲರ್ ಏನು ಕಂಡೀಷನ್ಸ್? ಫಾರ್ ಸಿಂಗ್ಯುಲರ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0 ಅಂದ್ರೆ ಕೊಟ್ಟಿರುವಂತಹ ಮೆಟ್ರಿಕ್ಸ್ ಅನ್ನ ಡಿಟರ್ಮಿನೆಂಟ್ ಕಂಡಿಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಅದರಿಂದ ಏನು ಈ ಮೆಟ್ರಿಕ್ಸ್ ಇದೆ ಅದನ್ನ ಡಿಟರ್ಮಿನೆಂಟ್ ಮಾಡ್ಕೊಳ್ಳಿ. ಸೊ ಇಲ್ಲೇನಿದೆ? 0 ಇದೆ. ಡಿಟರ್ಮಿನೆಂಟ್ಸ್ ಅಂದ್ರೆ ಏನು? ಇಸ್ ನಥಿಂಗ್ ಬಟ್ the product of principal elements minus product of remaining elements. ಅಂದ್ರೆ ಪ್ರಿನ್ಸಿಪಲ್ ಎಲಿಮೆಂಟ್ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ ಹಾಕೊಳ್ಳಿ, ಆಮೇಲೆ ಉಳಿದಿರೋ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ. ನೋಡಿ ಸಿಂಪಲ್. 4 ಇಂಟು ಎಕ್ಸ್ ಎಷ್ಟಾಗುತ್ತೆ? 4x. ಓಕೆ, ಮೈನಸ್ 1 ಇಂಟು 3 3 ಇಸ್ ಈಕ್ವಲ್ ಟು 0. ಈ ಸ್ಟೆಪ್ ಕ್ಲಿಯರ್? ಈ 4x ಹಾಗೆ ಇರಲಿ. ಓಕೆ, ಮೈನಸ್ 3 ಈ ಕಡೆ ಬರಲಿ, ಅವಾಗ ಏನಾಗುತ್ತೆ? ಪ್ಲಸ್ 3 ಆಯ್ತು. ಕ್ಲಿಯರ್? ನೆಕ್ಸ್ಟ್ ಏನಾಯ್ತು? ನಮಗೆ ಎಕ್ಸ್ ವ್ಯಾಲ್ಯೂ ಮಾತ್ರ ಬೇಕು. ಈ 3 ಹಾಗೆ ಇರಲಿ, 4 ಕೆಳಗೆ ಬರಲಿ. ನೋಡಿ ಇಷ್ಟೇ ಸಿಂಪಲ್. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 4, ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ whose angle of inclination is 45 degree with the positive x axis. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ಆ ಕ್ವಶನ್ ಜಸ್ಟ್ ಸ್ಲೋಪ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಇನ್ಕ್ಲಿನೇಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅದು ಇನ್ಕ್ಲಿನೇಷನ್ ಬರ್ಕೊಳ್ಳಿ. ಎಷ್ಟು? 45 ಡಿಗ್ರಿ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಸ್ಲೋಪ್ ನ ಕಂಡಿಬೇಕು. ಸ್ಲೋಪ್ ಆಫ್ ಲೈನ್ಗೆ ಎಮ್ ಫಾರ್ಮುಲಾ ಯಾವಾಗ ಆಂಗಲ್ ಕೊಟ್ಟಾಗ, ಸೊ ಫಾರ್ಮುಲಾ ಏನು? ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಹಂಗೆ ಬರೀರಿ. ನೆಕ್ಸ್ಟ್ ಟೀಟಾ ಅಂದ್ರೆ ಅವರೇ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಳ್ಳಿ.
ಈಗ tan 45 ವ್ಯಾಲ್ಯೂ ಎಷ್ಟು 1 ನೋಡಿ ಇಷ್ಟೇ ಇದಕ್ಕೆ ಎಷ್ಟು ಮಾರ್ಕ್ಸು 4 ಮಾರ್ಕ್ಸ್ ಇದು ಈ ಕ್ವಶನ್ಸ್ಗೆ ಆನ್ಸರ್ ಕ್ವಶನ್ ನಂಬರ್ 5 ಫೈಂಡ್ ದ ಸ್ಲೋಪ್ ಆಫ್ ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 2,6 and 4,9 ಎಷ್ಟು ಮಾರ್ಕ್ಸು 4 ಮಾರ್ಕ್ಸ್ ಇದೆ ಸೊ ಇದು ನೀವು ಏನು ಮಾಡಬೇಕಂದ್ರೆ ಸ್ಲೋಪ್ನ ಕಂಡುಹಿಡಿಬೇಕು ಸೊ ಎರಡು ಗಿವನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಎರಡು ಗಿವನ್ ಪಾಯಿಂಟ್ಸ್ನ ಬರ್ಕೊಳ್ಳಿ ಫಸ್ಟ್ನೇ ಪಾಯಿಂಟ್ x1 y1 ಅಂತ ತಗೊಳ್ಳಿ ಎರಡನೇ ಪಾಯಿಂಟ್ನ x2 y2 ಅಂತ ತಗೊಳ್ಳಿ ಯಾವಾಗ ಎರಡು ಪಾಯಿಂಟ್ಸ್ ಕೊಟ್ಟಾಗ ಸೊ ಫಾರ್ಮುಲಾ ಏನಾಗುತ್ತೆ ಗೊತ್ತಾ ಸ್ಲೋಪ್ ಆಫ್ ದ ಸ್ಟ್ರೈಟ್ ಲೈನ್ m ದಟ್ ಈಸ್ y2 minus y1 divided by x2 minus x1 ಯಾವಾಗ ಎರಡು ಪಾಯಿಂಟ್ಸ್ ಕೊಟ್ಟಾಗ ಸೊ ಹಂಗ ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಇಲ್ಲಿ y2 ಅಂದ್ರೆ ಏನು 9 y1 ಅಂದ್ರೆ 6 ಅಂದ್ರೆ 9 minus 6 ಅದೇ ರೀತಿ x2 minus x1 ಅಂದ್ರೆ 4 minus 2 ಅದನ್ನ ಇಲ್ಲಿ ಬರೀತೇವೆ ಕ್ಲಿಯರ್ ಇಷ್ಟು ಆದ್ಮೇಲೆ ನೋಡಿ 9 minus 6 ಎಷ್ಟಾಗುತ್ತೆ 3 divided by 4 minus 2 ಅಂದ್ರೆ 2 ಆಯ್ತು ನೋಡಿ ಎಷ್ಟು ಸಿಂಪಲ್ ಇದೆ ಎಷ್ಟು ಮಾರ್ಕ್ಸ್ 4 ಮಾರ್ಕ್ಸ್ ಇದು ಈ ಕ್ವಶನ್ಸ್ಗೆ ಆನ್ಸರ್ ಕ್ವಶನ್ ನಂಬರ್ 6 ಕನ್ವರ್ಟ್ 150 ಡಿಗ್ರಿ ಇಂಟು ರೇಡಿಯನ್ಸ್ ಆ್ಯಂಡ್ 3 pi by 2 ಇಂಟು ಡಿಗ್ರಿ ಸೊ ಎಷ್ಟು ಮಾರ್ಕ್ಸು 4 ಮಾರ್ಕ್ಸ್ ಸೊ ನೋಡಿ ಈ ಕ್ವಶನ್ಸ್ ವೆರಿ ಸಿಂಪಲ್ ಇದೆ ಫಸ್ಟ್ ನಾವು ಏನು ಮಾಡಬೇಕು ಡಿಗ್ರಿಯಿಂದ ರೇಡಿಯನ್ನೇ ಕನ್ವರ್ಟ್ ಮಾಡಬೇಕು 150 ಸೊ ಅವಾಗ ಏನು ಮಾಡಬೇಕು 150 ಜೊತೆ 5/180ನ ಮಲ್ಟಿಪ್ಲೈ ಮಾಡಬೇಕು ಓಕೆ ಆವಾಗ ಏನಾಗುತ್ತೆ ಇಲ್ಲಿ 0 0 ಕ್ಯಾನ್ಸಲ್ ಓಕೆ ಸೊ ಆವಾಗ 3 5s 15 3 6s 18 ಇನ್ನೇನು ಉಳಿಯೋದು 5 pi divided by 6 ಅದನ್ನೆಲ್ಲ ಬರ್ಕೊಂಡು ಅಂದರೆ ನಾವು ರೇಡಿಯನ್ಸ್ 150 ಡಿಗ್ರಿಗೆ ರೇಡಿಯನ್ ಕನ್ವರ್ಟ್ ಮಾಡಬೇಕು ಎಷ್ಟು ಬಂತು 5/6 ರೇಡಿಯನ್ಸ್ ಅದೇ ರೀತಿ ನಾವು ರೇಡಿಯನ್ಸನ್ನು ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ಹಿಂಗಿದ್ದಾಗ ನಾವು ರೇಡಿಯನ್ ಜೊತೆ ಏನು ಮಲ್ಟಿಪ್ಲೈ ಮಾಡಬೇಕಂದ್ರೆ 180/5 ಸೊ pi ಕ್ಯಾನ್ಸಲ್ ಆಗುತ್ತೆ ಸೊ 2 90s 180 ಆಗುತ್ತೆ 90 into 3 90 into 3 ಅಂದರೆ ಎಷ್ಟು 270 ಡಿಗ್ರಿ ಆಗುತ್ತೆ ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್ ಕ್ವಶನ್ ನಂಬರ್ 7 ಇಫ್ y is equal to x square plus 3 sin x plus e to the power of x plus 1 then find dy by dx ಎಷ್ಟು 4 ಮಾರ್ಕ್ಸ್ ಏನಿಲ್ಲ ವೆರಿ ಸಿಂಪಲ್ ಇದೆ ಒಟ್ಟಿಗೆ 4 ಫಂಕ್ಷನ್ಸ್ ಅದನ್ನು ಜಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4 ಮಾರ್ಕ್ಸ್ ಸಿಗುತ್ತೆ ನೋಡಿ ಫಸ್ಟ್ ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಏನು ಮಾಡ್ತೀರಾ ಪ್ರತಿ ಫಂಕ್ಷನ್ನ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಷಿಯೇಟ್ ಮಾಡಬೇಕು x square ಸೆಪರೇಟು sin x 3 ಕಾನ್ಸ್ಟೆಂಟು ಹೊರಗಡೆ ತಗೊಳ್ಳಿ sin x ನ ಡಿಫ್ರೆನ್ಷಿಯೇಟ್ ಮಾಡಿ ಪ್ಲಸ್ e to power x ಡಿಫ್ರೆನ್ಷಿಯೇಟ್ ಮಾಡಿ 1 ಅನ್ನೋದು ಕಾನ್ಸ್ಟೆಂಟ್ ಸೊ ಈ 4 ಫಂಕ್ಷನ್ಸ್ಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ನೋಡ್ಕೊಳ್ಳಿ x to the power x square ನ ಡಿಫ್ರೆನ್ಷಿಯೇಟ್ ಮಾಡೋದೇನಾಗುತ್ತೆ 2x ಓಕೆ ಅದನ್ನ ಇಲ್ಲಿ ಬರೀ ಕ್ಲಿಯರ್ ಓಕೆ ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್ 3 ಇದೆ 3 ಹಾಗೆ ಬರ್ಕೊಳ್ಳಿ ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ sin x ಏನಿದೆ cos x ಅದನ್ನ ಇಲ್ಲಿ ಬರೀ ಕ್ಲಿಯರ್ ಓಕೆ ಪ್ಲಸ್ ಇದೆ ಪ್ಲಸ್ ಡಿಫ್ರೆನ್ಷಿಯೇಷನ್ e to the power of x ಏನೋ e to the power of x ಫಾರ್ಮುಲಾ ಪ್ಲಸ್ ಡಿಫ್ರೆನ್ಷಿಯೇಷನ್ 1 ಅಂದರೆ ಕಾನ್ಸ್ಟೆಂಟ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಮಾಡಿ ಏನಾಗುತ್ತೆ 0 ಆಗುತ್ತೆ ಸೊ ನಮ್ಗೆ ಇನ್ನೇನು ಉಳಿತೋ ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ 2x ಓಕೆ ಪ್ಲಸ್ 3 cos x ಓಕೆ ನೆಕ್ಸ್ಟ್ ಪ್ಲಸ್ e to the power of x ಇದು ಈ ಕ್ವಶನ್ಸ್ಗೆ ಆನ್ಸರ್ ಎಷ್ಟು ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ನಂಬರ್ 8 find the slope of the tangent to the curve y equal to x cube plus 1 at 1, 2 ಎಷ್ಟು 4 ಮಾರ್ಕ್ಸ್ ಇದೆ ಸೊ ಇಲ್ಲಿ ನಾವು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕಾದ್ರೆ ಡಿಫ್ರೆನ್ಷಿಯೇಷನಲ್ಲಿ ಫಾರ್ಮುಲಾ ಇದೆ ಏನು m is equal to ಡಿಫ್ರೆನ್ಷಿಯೇಷನ್ dy by dx ಇನ್ನು x, y ಇದೆ ಸೊ ಅದರಿಂದ ಫಸ್ಟ್ ನಾವು ಏನು ಮಾಡೋಣ ಕೊಟ್ಟಿರೋ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ ಆವಾಗ ಆ ವ್ಯಾಲ್ಯೂ x 1, 2ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಸ್ಲೋಪ್ ಸಿಗುತ್ತೆ ನೋಡಿ ಯಾವ ರೀತಿಯನ್ನು ನೋಡ್ಕೊಂಡು ಫಸ್ಟ್ ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ ಇಲ್ಲಿ ಏನು ಕೊಟ್ಟಿದ್ರೆ y is equal to x cube plus 1 ಕ್ಲಿಯರ್ ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ y ನ ಡಿಫ್ರೆನ್ಷಿಯೇಟ್ dy by dx x cube ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 3x ಸ್ಕ್ವೇರ್ ಓಕೆ 1 ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾನ್ಸ್ಟೆಂಟ್ 0 ಆಯಿತು ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ನಾವು ಈ ಬಂದಂಥ ವ್ಯಾಲ್ಯೂನ ನಾವೇನು ಮಾಡಬೇಕು 1, 2ನ ಸಬ್ಸ್ಟಿಟ್ಯೂಟ್ ಮಾಡಿ ಇದು ನಾವೇನಂತ ಹೇಳ್ತೀವಿ ಎಕ್ಸ್ ಇದನ್ನ y ಅಂತ ತಗೊಳ್ಳಿ ಸೊ ಎಕ್ಸ್ ಜಾಗದಲ್ಲಿ 1 ಇದೆ ಹಂಗಾರೆ ನಾವು ಎಕ್ಸ್ ಜಾಗಕ್ಕೆ 1ನ ಸಬ್ಸ್ಟಿಟ್ಯೂಟ್ ಮಾಡಿ ಓಕೆ ಅವಾಗ ಏನಾಗುತ್ತೆ ನೋಡಿ ಸೊ ಸ್ಕ್ವೇರ್ ಆಗುತ್ತೆ ಕ್ಲಿಯರ್ 1 ಸ್ಕ್ವೇರ್ ಅಂದರೆ 1 ಇಂಟು 3 ಏನಾಗುತ್ತೆ ದಟ್ ಈಸ್ 3 ಆಗುತ್ತೆ ಸೊ ಅದೇ ಎಮ್ ವ್ಯಾಲ್ಯೂ ಎಷ್ಟು 3 ಸ್ಲೋಪ್ ಎಷ್ಟು ಮಾರ್ಕ್ಸು 4 ಮಾರ್ಕ್ಸ್ ಇದು ಈ ಕ್ವಶನ್ಸ್ಗೆ ಆನ್ಸರ್ ಕ್ವಶನ್ ನಂಬರ್ 9 ಇಂಟಿಗ್ರೇಟ್ x ಸ್ಕ್ವೇರ್ ಪ್ಲಸ್ 1/x ಪ್ಲಸ್ e to the x plus 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎಷ್ಟು 4 ಮಾರ್ಕ್ಸ್ ಇಲ್ಲಿ 4 ಫಂಕ್ಷನ್ ಇದೆ 4 ಫಂಕ್ಷನ್ನ ಇಂಟಿಗ್ರೇಟ್ ಮಾಡಬೇಕು ಸೊ ಫಸ್ಟ್ ಏನು ಮಾಡೋಣ ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ i is equal to ಈ ರೀತಿ ನೆಕ್ಸ್ಟ್ ಏನು ಮಾಡಬೇಕು ಪ್ರತಿ ಒಂದು ಫಂಕ್ಷನ್ನ ಇಂಟಿಗ್ರೇಟ್ ಮಾಡಿ
ಈಗ ನೋಡಿ ಈ ರೀತಿ ಎಕ್ಸ್ ಸ್ಕ್ವೇರ್ ಮತ್ತು 1/x e to x ಮತ್ತು ಇಂಟಿಗ್ರೇಷನ್ 2x dx. ಎಕ್ಸ್ ಸ್ಕ್ವೇರ್ ನಾವು ಇಂಟಿಗ್ರೇಷನ್ ಮಾಡಿದ್ರೆ ಓಕೆ, ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿ. ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ ಫಾರ್ಮುಲಾ ಇದೆ ನೋಡಿ, ಏನಾಗುತ್ತೆ ಸೊ ಎನ್ ಜಾಗದಲ್ಲಿ ಇಲ್ಲೇನಿದೆ ಪವರು 2 ಇದೆ, ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಆವಾಗ ಏನಾಗುತ್ತೆ 2 + 1 ಅಂದರೆ 3, ಅಂದರೆ x⁻³ ಡಿವೈಡ್ ಬೈ 3 ಆಗುತ್ತೆ. ಅದನ್ನ ಇಲ್ಲಿ ಬರೀರಿ. ಓಕೆ, ಇಷ್ಟ ಆಯ್ತಲ್ಲ. ಓಕೆ, ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1/x ಏನಾಗುತ್ತೆ log x. ಕ್ಲಿಯರ್ ಸ್ಟೆಪ್. ಓಕೆ, ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಸ್ಟೆಪ್ ನೋಡಿ, ಇಂಟಿಗ್ರೇಷನ್ e to power x ಏನು e to the power of x. ಕ್ಲಿಯರ್, ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಮಾಡಿದ್ರೆ kx, ಅಂದರೆ ಇಲ್ಲಿ 2 ಇದೆ, ಸೊ ಏನಾಗುತ್ತೆ 2x ಪ್ಲಸ್ ಕಾನ್ಸ್ಟೆಂಟ್ c ಹಾಕಿ. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 4 ಮಾರ್ಕ್ಸ್. ಕ್ವಶನ್ ನಂಬರ್ 10, ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ 1:2 x dx. ಎಷ್ಟು ಮಾರ್ಕ್ಸ್? 4 ಮಾರ್ಕ್ಸ್. ಸೊ ಫಸ್ಟ್ ಇಲ್ಲಿ ಮೇಡಮ್ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಕೊಟ್ಟಿದ್ದಾರೆ, ಸೊ ಅದನ್ನು ಫಸ್ಟ್ ಇಂಟಿಗ್ರೇಟ್ ಮಾಡಿ ಆಮೇಲೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ನೋಡಿ ಏನಾಗುತ್ತೆ x² + c ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ ಇಲ್ಲಿ ಬರ್ಕೊಳ್ಳಿ, ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ x² ಡಿವೈಡ್ ಬೈ 2. ಸೊ ಈಗ ನಾವೇನು ಮಾಡಬೇಕು, ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ ಹಾಕ್ಕೊಳ್ಳಿ. ಸೊ ಲೋಯರ್ ಲಿಮಿಟ್ 1, ಅಪ್ಪರ್ ಲಿಮಿಟು 2. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಇಲ್ಲಿ 1/2ನ ಕಾನ್ಸ್ಟೆಂಟ್ ಇದೆ, ಅದನ್ನು ಹೊರಗಡೆ ತೆಗೀರಿ. ಓಕೆ, ಸೊ ಈಗ ಏನು ಉಳಿಯುತ್ತೆ x² ಮಾತ್ರ ತಾನೆ, ಸೊ ಅದನ್ನ ಇಲ್ಲಿ ಬರೀರಿ. ಈಗ ಲೋಯರ್ ಲಿಮಿಟು ಅಪ್ಪರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಈ 1/2 ಹಾಗೆ ಇಟ್ಕೊಳ್ಳಿ. ಈಗ ಏನು ಮಾಡ್ತೀರಾ, ಫಸ್ಟ್ ಅಪ್ಪರ್ ಲಿಮಿಟ್ x ಜಾಗಕ್ಕೆ ಹಾಕ್ಕೊಳ್ಳಿ. ಆಗೇನಾಗುತ್ತೆ 2² ಮೈನಸ್ ಲೋಯರ್ ಲಿಮಿಟ್ ಹಾಕ್ಕೊಳ್ಳಿ, ಅಂದರೆ 1². ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ 1/2 ಹಾಗೆ ಬರ್ಕೊಳ್ಳಿ. 2² ಅಂದರೆ ಎಷ್ಟಾಗುತ್ತೆ 4 ಮೈನಸ್ 1² ಅಂದರೆ 1. ಸ್ಟೆಪ್ ಕ್ಲಿಯರ್? ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಈಗ 1/2 ಹಾಗೆ ಇಟ್ಕೊಳ್ಳಿ. ಓಕೆ, 4 ಮೈನಸ್ 1 ಎಷ್ಟಾಗುತ್ತೆ 3. 1 × 3 ಎಷ್ಟು 3 ಡಿವೈಡ್ ಬೈ 2. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ 3 ಡಿವೈಡ್ ಬೈ 2. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ಸೆಕ್ಷನ್ ಬಿ, ಕ್ವಶನ್ ನಂಬರ್ 11, ವೆರಿಫೈ ವೆದರ್ AB is equal to BA for the matrix A is equal to 3740 and B is equal to 1273. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ, ಫಸ್ಟ್ ಕೊಟ್ಟಿರೋ ಎ ಮೆಟ್ರಿಕ್ಸ್ ಬಿ ಮೆಟ್ರಿಕ್ಸ್ ಬರ್ಕೊಳ್ಳಿ. ಓಕೆ, ಸೊ ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ ಗಿವನ್. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ AB ಕಂಡಿಟ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ BA ಕಂಡಿಟ್ಕೊಳ್ಳಿ. ಇವೆರಡು ಈಕ್ವಲ್ ಇದೆ ಅನ್ನೋದು ಚೆಕ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಏನು ಮಾಡೋಣ, AB ಇಲ್ಲಿ ಎ ಮೆಟ್ರಿಕ್ಸ್ ಇಲ್ಲಿ ಬರ್ತಿದ್ದೀನಿ, ನೆಕ್ಸ್ಟ್ ಬಿ ಮೆಟ್ರಿಕ್ಸ್ ಇಲ್ಲಿ ಬರ್ತಿದ್ದೀನಿ. ಓಕೆ, ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ತೀವಿ, ಸೊ ಇದು ಎರಡು ಮಲ್ಟಿಪ್ಲಿಕೇಶನ್ ಇದೆ, ರೋಸ್ ಇದು ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್, ಈ ರೀತಿ ನಾವು ಮಲ್ಟಿಪ್ಲಿಕೇಶನ್ನ ಮಾಡಬೇಕಾಗುತ್ತೆ. ನೋಡಿ ಯಾವ ರೀತಿ ಅನ್ನೋದು ನೋಡ್ಕೊಳ್ತೀನಿ. 3 × 1 ಎಷ್ಟಾಗುತ್ತೆ, ಆಗ 3 ಆಯಿತು. ಓಕೆ, ನೆಕ್ಸ್ಟ್ ಫಸ್ಟ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ 7 × 7 7 × 7 ಎಷ್ಟಾಗುತ್ತೆ 49, ಪ್ಲಸ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 3 × 2 6 ಆಯಿತು, ಬರ್ಕೊಳ್ಳಿ. ನೆಕ್ಸ್ಟ್ 7 × 3 7 3 21, ಸೊ ದಟ್ ಈಸ್ 21. ಕ್ಲಿಯರ್? ಓಕೆ, 4 ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 4 × 1 ದಟ್ ಈಸ್ 4. ಕ್ಲಿಯರ್? ಪ್ಲಸ್ 0 × 7 ಎಷ್ಟಾಗುತ್ತೆ 0 ಆಯಿತು. ಈ ಸ್ಟೆಪ್ ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 4 × 2 ಎಷ್ಟಾಯಿತು 8, 0 × 3 ಎಷ್ಟು 0 ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ತೀರಾ, ಆ್ಯಡ್ ಮಾಡ್ಕೊಳ್ಳಿ. 3 + 49 ದಟ್ ಈಸ್ 52 ಆಗುತ್ತೆ. ಸ್ಟೆಪ್ ಕ್ಲಿಯರ್? 6 + 21 ದಟ್ ಈಸ್ 27 ಆಯಿತು. 4 + 0 4 ಆಯಿತು. 8 + 0 ಅಂದರೆ 8 ಆಯಿತು. ಈಗ ನಮಗೆ AB ಸಿಕ್ತು. ಸಿಮಿಲರ್ಲಿ ನಾವು ನೆಕ್ಸ್ಟ್ BA ಕಂಡಿಟ್ಕೋಬೇಕು. BAನು ಸೇಮ್ ಇದೇ ರೀತಿ ನೋಡ್ಕೊಳ್ಳಿ. BA ಮೆಟ್ರಿಕ್ಸ್ನ ಇಲ್ಲಿ ಬರ್ಕೊಂಡಿದ್ದೀವಿ, ನೆಕ್ಸ್ಟ್ A ಮೆಟ್ರಿಕ್ಸ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಇದು ಸಹ ನಾವೇನು ಮಾಡಬೇಕು, ರೋಸ್ ಇಂಟು ಕಾಲಮ್ನ ಮಲ್ಟಿಪ್ಲಿಕೇಶನ್ ಈ ರೀತಿ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ನೋಡಿ ಯಾವ ರೀತಿ ಅಂದರೆ 1 × 3 ಏನಾಗುತ್ತೆ 3, ಪ್ಲಸ್ ನೆಕ್ಸ್ಟ್ 2 × 4 ಎಷ್ಟು 8. ಕ್ಲಿಯರ್? ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 × 7 7 ಹಾಗೆ ಬರ್ಕೊಳ್ಳಿ. 2 × 0 ದಟ್ ಈಸ್ 0. ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 7 × 3 ದಟ್ ಈಸ್ 21. ಓಕೆ, ಪ್ಲಸ್ 3 × 4 that is 12. Clear? Next second row second column 7 × 7 that is 49. Okay,
ಪ್ಲಸ್ 3 ಇಂಟು 0 ದಟ್ ಈಸ್ 0. ಈಗ ಆ್ಯಡ್ ಮಾಡ್ಕೊಳ್ಳಿ. 3 ಪ್ಲಸ್ 8 11, 7 ಪ್ಲಸ್ 0 7, 21 ಪ್ಲಸ್ ಎಷ್ಟಾಗುತ್ತೆ 12 ದಟ್ ಈಸ್ 33. ನೆಕ್ಸ್ಟು 49 ಪ್ಲಸ್ 0 49. ಇಲ್ಲಿ ಅಬ್ಸರ್ವ್ ಮಾಡಿ ಏನಾಗ್ತಿದೆ ಅಂತಂದರೆ ಎ ಬಿ ಮತ್ತು ಬಿ ಎರಡೂ ಆನ್ಸರ್ನ ಅಬ್ಸರ್ವ್ ಮಾಡಿ. ಈ ಜಾಗದಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಈಕ್ವಲ್ ಇದೆಯಾ? ಇಲ್ಲ. ಸೊ ಅದಕ್ಕೆ ನಾವೇನಂತ ಬರೀಬೋದು, ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ. ಅದನ್ನೇ ವೆರಿಫೈ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇದೆಯಾ ಅನ್ನೋದು ಚೆಕ್ ಮಾಡಬೇಕು. ಬಟ್ ಈ ಎರಡು ಆನ್ಸರ್ ನೋಡಿದಾಗ ಆನ್ಸರು ಸೇಮ್ ಇಲ್ಲ. ಸೊ ಅದರಿಂದ ನಾವೇನು ಏನಂತ ಕರಿತೀವಿ, ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 12, ಫೈಂಡ್ ಅಡ್ಜಾಯಿಂಟ್ ಆಫ್ ದ ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 4 2 3 1. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ಜಸ್ಟ್ ಅಡ್ಜಾಯಿಂಟ್ ಮಾತ್ರ ಕಂಡುಹಿಡಿಬೇಕು. ಸೊ ಅಡ್ಜಾಯಿಂಟ್ ಕಂಡುಹಿಡಿಬೇಕಾದ್ರೆ ಏನು, ಕೋಫ್ಯಾಕ್ಟರ್ಸ್ನ ಪ್ರತಿಯೊಂದು ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಕೊಟ್ಟಿರೋಂಥ ಮೆಟ್ರಿಕ್ಸ್ನ ಬರ್ಕೊಳ್ಳಿ. ಓಕೆ, ಎ 4 2 3 1. ಈಗ ಫಸ್ಟ್ನೇ ಎಲಿಮೆಂಟ್ ಕೋಫ್ಯಾಕ್ಟರ್ ಕಂಡುಹಿಡ್ಕೋಣ. ಫಸ್ಟ್ನೇ ಎಲಿಮೆಂಟ್ ಯಾವುದು? 4. ಇದನ್ನು ಕಂಡುಹಿಡಿಬೇಕಾದ್ರೆ ಕೋಫ್ಯಾಕ್ಟರ್ ಏನಿಲ್ಲ, ಜಸ್ಟ್ ಆ ಎಲಿಮೆಂಟು ಫಸ್ಟ್ನೇ ಎಲಿಮೆಂಟು ಮತ್ತು ಫಸ್ಟ್ನೇ ಎಲಿಮೆಂಟ್ ರೋ ಮತ್ತು ಫಸ್ಟ್ನೇ ಎಲಿಮೆಂಟ್ ಕಾಲಮ್ ಎರಡೂ ಕ್ಲೋಸ್ ಮಾಡಿದ್ರೆ ಇನ್ನೇನು ಉಳಿಯುತ್ತೆ? 1 ಇದೆ. ಸೊ ಅದನ್ನು ನಾವಿಲ್ಲಿ ಬರ್ಕೊಳ್ಳಿ. ಕ್ಲಿಯರ್? ಹಾಗೆ ಸೆಕೆಂಡ್ ಎಲಿಮೆಂಟ್ ಕೋಫ್ಯಾಕ್ಟರ್ಸ್ ಯಾವುದು? ಸೆಕೆಂಡ್ ಎಲಿಮೆಂಟ್ 2. ಅದೇ ಎಲಿಮೆಂಟ್ ರೋ ಕಾಲಮ್ನ ಕ್ಲೋಸ್ ಮಾಡಿ, ಉಳಿದಿದೆ ಯಾವುದು? 3 ಇದೆ. ಸೊ ಅದನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ ಎಲಿಮೆಂಟ್ ಕೋಫ್ಯಾಕ್ಟರ್ ಯಾವುದು? 3. ಆ ಎಲಿಮೆಂಟ್ ರೋ ಕಾಲಮ್ನ ಕ್ಲೋಸ್ ಮಾಡಿ, ಉಳಿದ ಎಲಿಮೆಂಟ್ ಯಾವುದು? 2. ಅದನ್ನ ಇಲ್ಲಿ ಬರೀತಾ ಇದೆ. ಸ್ಟೆಪ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ 1, ರೋ ಮತ್ತು ಕಾಲಮ್ನ ಕ್ಲೋಸ್ ಮಾಡಿ, ಉಳಿದಿದೆ ಯಾವುದು? 4. ಇಷ್ಟು ಕ್ಲಿಯರ್ ಆಯ್ತಲ್ಲ? ಸೊ ಈಗ ನಾವು ಸೈನ್ ಅಪ್ಲೈ ಮಾಡಿ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಈ ರೀತಿ ಹಾಕೊಂಡು ಹೋಗಿ. ಹಿಂಗೆ ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್, ಓಕೆ, ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಪ್ಲಸ್. ಇಷ್ಟು ಅರ್ಥ ಆಯ್ತಲ್ಲ? ಸೊ ಈಗ ಸೈನ್ ಹಾಕೊಂಡಿದ್ದೀವಲ್ಲ, ಅದನ್ನಿಲ್ಲಿ ನೋಡ್ಕೊಳ್ಳಿ. 1 -3 ದಟ್ ಈಸ್ -2 ದಟ್ ಈಸ್ 4. ಈಗ ನಾವು ಬಂದಿಲ್ಲ ಸೇಮ್. ಈಗ ನಾವು ಅಡ್ಜಾಯಿಂಟ್ ಏನು ಮಾಡಬೇಕು? ಸೇಮ್ ಈಗ ಏನು ಮಾಡಿದ್ದೀವಿ ಅದೇ ರೀತಿ ನಾವೀಗ ಅರೇಂಜ್ ಮಾಡ್ಕೊಳ್ಳಿ. ಈಗ ಕೋಫ್ಯಾಕ್ಟರ್ಸ್, ಓಕೆ, ಅದು ನಾವು ಇಲ್ಲಿ ಕಂಪ್ಲೀಟಾಗಿ ಕೋಫ್ಯಾಕ್ಟರ್ಸ್ ಆಫ್ ಮೆಟ್ರಿಕ್ಸ್ ಹಿಂಗೆ ಬರೆಯೋದಾದ್ರೆ ನೋಡ್ಕೊಳ್ಳಿ. ಇದು ಜಸ್ಟ್ ಪ್ರತಿಯೊಂದು ಎಲಿಮೆಂಟ್ನ ಕಂಡುಹಿಡ್ಕೊಂಡು ಈಗ ಕಂಪ್ಲೀಟಾಗಿ ಮೆಟ್ರಿಕ್ಸ್ನ ಕಂಡಿದ್ದೀನಿ. ಕೋಫ್ಯಾಕ್ಟರ್ ಆಫ್ ಎ ಎಲಿಮೆಂಟ್ನ ಈಗ ಹೆಂಗೆ ಬರೆದಿದ್ವಿ ಅದನ್ನು ಹಂಗೆ ಬರ್ಕೊಳ್ಳಿ. ಈಗ ಆರ್ಡ್ವೈಸ್ 1 -3 ನೋಡಿ, 1 -3, ನೆಕ್ಸ್ಟ್ -2 ಮತ್ತು 4. ಈಗ ನಾವು ನೋಡಬೇಕು ಅಡ್ಜಾಯಿಂಟ್ ಆಫ್ ಮೆಟ್ರಿಕ್ಸ್. ಅಡ್ಜಾಯಿಂಟ್ ಕಂಡುಹಿಡಿಬೇಕಾದ್ರೆ ಏನಾಗುತ್ತೆ, ಈ ರೋಸ್ ಇದನ್ನ ಫಸ್ಟ್ ರೋ ಇದನ್ನ ಫಸ್ಟ್ ಕಾಲಮ್ ಬರ್ರಿ. 1 -3 ಇದೆ, ಓಕೆ, ಅದನ್ನ ಫಸ್ಟ್ನೇ ಕಾಲಮಲ್ಲಿ ಬರ್ರಿ. ಹಿಂಗೆ 1 -3. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಈ ರೀತಿ -2 ಮತ್ತು 4ನ ಈ ರೀತಿ ಬರ್ರಿ. ಇದನ್ನು ನಾವು ಅಡ್ಜಾಯಿಂಟ್ ಆಫ್ ದ ಮೆಟ್ರಿಕ್ಸ್ ಅಂತ ಕರಿತೀವಿ. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್ ಈ ಕ್ವಶನ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 13. Find the characteristic equation of the matrix A is equal to 3 2 4 5. 5 marks questions. ಇಲ್ಲಿ ಜಸ್ಟ್ ಕ್ಯಾರೆಕ್ಟರ್ ಈಕ್ವೇಷನ್ ಮಾತ್ರ ಕಂಡುಹಿಡಿಯಬೇಕು. ಸೊ ಅದಕ್ಕೋಸ್ಕರ ಕ್ಯಾರೆಕ್ಟರ್ ಈಕ್ವೇಷನ್ ಆಫ್ ಮೆಟ್ರಿಕ್ಸ್ ಫಾರ್ಮುಲಾ ಇದೆ. ಏನು? ಫಸ್ಟ್ ಕೊಟ್ಟಿರೋಂಥ ಎ ಮೆಟ್ರಿಕ್ಸ್ ಬರ್ಕೊಳ್ಳಿ. ಫಾರ್ಮುಲಾ ಏನು? ಡಿಟರ್ಮಿನೆಂಟ್ A minus lambda I mod is equal to 0. ಸೊ ಹಿಂಗಿದ್ದಾಗ ನಾವೇನು ಮಾಡಬೇಕು? ಫಸ್ಟ್ ಎ ಮೆಟ್ರಿಕ್ಸ್ನ ಬರ್ಕೊಳ್ಳಿ. ಮೈನಸ್ ಲ್ಯಾಂಬ್ಡಾ ಐ ಅಂತಂದರೆ ಯೂನಿಟ್ ಮ್ಯಾಟ್ರಿಕ್ಸ್. ಸೊ ಅದು ಯಾವ ರೀತಿ ನೋಡಿ. ಫಸ್ಟ್ ಎ ಮೆಟ್ರಿಕ್ಸ್ ಏನಿದೆ 3 2 4 5 ಅದು ಬರ್ಕೊಂಡು, ಮೈನಸ್ ಇದೆ ಮೈನಸ್ ಲ್ಯಾಂಬ್ಡಾ ಇದೆಲ್ಲ. ಐ ಅಂದರೆ ಯೂನಿಟ್ ಮ್ಯಾಟ್ರಿಕ್ಸ್ ಅಂದರೆ ಏನು? 1 0 0 1 ಈ ರೀತಿ ಬರ್ಕೊ. ಇದು ಯೂನಿಟ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 0 ಇದೆ. ನೆಕ್ಸ್ಟ್ ಸ್ಟೆಪ್ ನೋಡಿ, ಎ ಮೆಟ್ರಿಕ್ಸ್ ಹಾಗೆ ಬರ್ಕೊಳ್ಳಿ. ಮೈನಸ್ ಈ ಲ್ಯಾಂಬ್ಡಾ ಇದೆಯಲ್ಲ, ಈ ಎಲಿಮಿನೇಟ್ ಮಲ್ಟಿಪ್ಲೈ ಆಗಲಿ. ಆಗೇನಾಗುತ್ತೆ? ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ, ಇಲ್ಲಿ 0 ಇದೆ, ಇಲ್ಲೂ ಸಹ 0 ಇದೆ. ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ ಆಯಿತು. ಇವೆರಡರ ಮಧ್ಯೆ ಮೈನಸ್ ಇರಿಂದ ಮೈನಸ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಇದೆ ನೋಡಿ, 3 ಮೈನಸ್ ಲ್ಯಾಂಬ್ಡಾ. ಸೊ ಅದನ್ನ ಇಲ್ಲಿ ಬರ್ಕೊಂಡ್ವಾ? ಓಕೆ. ನೆಕ್ಸ್ಟ್ 2 ಮೈನಸ್ 0 ಅಂದರೆ 2 ಆಯಿತು. 4 ಮೈನಸ್ 0 ಅಂದರೆ 4 ಆಯಿತು. 5 ಮೈನಸ್ ಲ್ಯಾಂಬ್ಡಾ ಅಂದರೆ 5 ಮೈನಸ್ ಲ್ಯಾಂಬ್ಡಾ ಆಯಿತು. ಇಸ್ ಈಕ್ವಲ್ ಟು 0 ಆಯಿತು. ಈಗ ನಾವೇನು ಮಾಡಬೇಕು? ಡಿಟರ್ಮಿನೆಂಟ್ ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ. ಸೊ ಏನಾಗುತ್ತೆ? 3 ಮೈನಸ್ ಲ್ಯಾಂಬ್ಡಾ ಇಂಟು 5 ಮೈನಸ್ ಲ್ಯಾಂಬ್ಡಾ. ಸೊ ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈ ರೀತಿ. ಹಾಗೇನಾಯಿತು? 5 ಮೈನಸ್ ಲ್ಯಾಂಬ್ಡಾ ಮೈನಸ್ ಪ್ರಾಡಕ್ಟ್ ಆಫ್ ರಿಮೈನರ್ 4 ಇಂಟು 2 ದಟ್ ಈಸ್ 8 ಆಗುತ್ತೆ. ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡಿ, 3 ಇಂಟು 5 ದಟ್ ಈಸ್ ಎಷ್ಟು? 15. 5 3 15. ಕ್ಲಿಯರ್? 3 ಇಂಟು ಮೈನಸ್ ಲ್ಯಾಂಬ್ಡಾ ದಟ್ ಈಸ್ ಮೈನಸ್ 3 ಲ್ಯಾಂಬ್ಡಾ. ಇಷ್ಟು ಕ್ಲಿಯರ್? ಓಕೆ. ಮೈನಸ್ ಲ್ಯಾಂಬ್ಡಾ 5 ಇಂಟು ಎಷ್ಟಾಗುತ್ತೆ? ಮೈನಸ್ 5 ಲ್ಯಾಂಬ್ಡಾ ಆಯಿತು. ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯಿತು. ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್ ಆಯಿತು.
ನೆಕ್ಸ್ಟ್ ಮೈನಸ್ 8 ಇಸ್ ಈಕ್ವಲ್ ಟು 0. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ? ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 3 ಲ್ಯಾಂಬ್ಡಾ ಮೈನಸ್ 5 ಲ್ಯಾಂಬ್ಡಾ ಎಷ್ಟಾಗುತ್ತೆ? ದಟ್ ಈಸ್ ಮೈನಸ್ 8 ಲ್ಯಾಂಬ್ಡಾ ಆಯ್ತು. 15 ಮೈನಸ್ 8 ದಟ್ ಈಸ್ ಎಷ್ಟಾಗುತ್ತೆ? ಪ್ಲಸ್ 7 ಇಸ್ ಈಕ್ವಲ್ ಟು 0. ಇಷ್ಟ ಆಯ್ತಲ್ಲ? ಸೊ ಇದು ನಾವು ಕ್ಯಾಟ್ ಈಕ್ವೇಶನ್ ಆಫ್ ದ ಮೆಟ್ರಿಕ್ಸ್ ಅಂದ್ರೆ ಎಷ್ಟು? ದಟ್ ಈಸ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 8 ಲ್ಯಾಂಬ್ಡಾ ಪ್ಲಸ್ 7 ಇಸ್ ಈಕ್ವಲ್ ಟು 0. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು? 5 marks. Question number 14. Find the equation of the straight line passing through the point 3, 2 and having the slope 5. ಎಷ್ಟು ಮಾರ್ಕ್ಸ್? 5 marks. ಜಸ್ಟ್ ಸ್ಟ್ರೈಟ್ ಲೈನ್ ಈಕ್ವೇಶನ್ ಕಂಡುಹಿಡಿಯಬೇಕು. ಫಸ್ಟ್ ಏನು ಕೊಟ್ಟಿದೆ ಅದನ್ನು ಬರ್ಕೊಳ್ಳಿ. ಗಿವನ್ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳಿ. ಸೊ ಇದನ್ನು ನಾವು ಏನಂತ ಬರ್ಕೊಳ್ಳೋಣ? ನೋಡ್ಕೊಳ್ಳಿ ಕರೆಕ್ಟಾಗಿ. ಇದನ್ನು ನಾವು x1 y1 ಅಂತ ಬರ್ಕೊಳ್ಳಿ. ಓಕೆ, ಇದನ್ನು x1 ಮತ್ತು y1 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನು? ಸ್ಲೋಪ್ ಕೊಟ್ಟು m is equal to 5 ಅಂತ ಬರ್ಕೊಳ್ಳಿ. ಈಗ ಈಕ್ವೇಶನ್ ಇವೆರಡು ಕೊಟ್ಟಾಗ ನಾವೇನು ಬರ್ಕೋಬೇಕು? ಈಕ್ವೇಶನ್ ಆಫ್ ಸ್ಲೋಪ್ ಆಫ್ ದ ಸ್ಟ್ರೈಟ್ ಲೈನ್ ಫಾರ್ಮುಲಾ ಏನು? ಒಂದು ಪಾಯಿಂಟ್ ಮತ್ತು ಸ್ಲೋಪ್ ಕೊಟ್ಟಾಗ ಫಾರ್ಮುಲಾ ಏನು? y ಮೈನಸ್ y ಡ್ಯಾಶ್ 1 is equal to m into x ಮೈನಸ್ x1. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಯಾವ ರೀತಿ? y ಹಾಗೆ ಬರ್ಕೊಳ್ಳಿ, ಮೈನಸ್ y1 ಅಂದ್ರೆ ಏನು? 2, ಅದನ್ನ ಇಲ್ಲಿ ಬರ್ಕೊಳ್ಳಿ, ಇಸ್ ಈಕ್ವಲ್ ಟು m ಅಂತಂದ್ರೇನು? 5. ಇಷ್ಟು ಕ್ಲಿಯರ್? ಈಸಿ. ಇಂಟು x ಮೈನಸ್ x1 ಅಂದ್ರೆ ಎಷ್ಟು? 3. ಇಷ್ಟು ಕ್ಲಿಯರ್? ಓಕೆ, y ಮೈನಸ್ 2 ಅದನ್ನು ಹಾಗೆ ಬರ್ಕೊಳ್ಳಿ, ಇಸ್ ಈಕ್ವಲ್ ಟು ಓಕೆ 5 ಇಂಟು ಎಕ್ಸ್ ದಟ್ ಈಸ್ 5x ಮೈನಸ್ 5 ಇಂಟು 3 ದಟ್ ಈಸ್ 15. ಕ್ಲಿಯರ್? ಓಕೆ, ಈ y ಮೈನಸ್ 2 ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಓಕೆ, ಅವಾಗ ಏನಾಗುತ್ತೆ ನೋಡಿ, 5x ಮೈನಸ್ 15. ಸೊ ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ? ಮೈನಸ್ 5. ಇಲ್ಲಿ ಈ ಕಡೆ ಬಂದರೆ ಪ್ಲಸ್ 2 ಆಗುತ್ತೆ. ಎಷ್ಟು ಕ್ಲಿಯರ್? ಸೊ ನೆಕ್ಸ್ಟ್ ಏನು ಬರುತ್ತೆ ಅದನ್ನು ಬರ್ಕೊಳ್ಳಿ, 5x. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಮೈನಸ್ y ಅರೇಂಜ್ ಆಗಿ ಬರ್ಕೊಳ್ಳಿ, ಮೈನಸ್ 15 ಪ್ಲಸ್ 2 ಏನಾಗುತ್ತೆ? ದಟ್ ಈಸ್ ಮೈನಸ್ 13 ಇಸ್ ಈಕ್ವಲ್ ಟು 0. ಸೊ ಇದನ್ನು ನಾವು ಏನಂತ ಕರಿತೀವಿ? ರಿಕ್ವೈರ್ಡ್ ಈಕ್ವೇಶನ್ ಆಫ್ ಲೈನ್ ಅಂತ ಕರಿತೀವಿ. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 5 marks. Question number 15. Find the equation of the straight line passing through the point 4, 2 and 6, 4. ಎಷ್ಟು ಮಾರ್ಕ್ಸ್? 5 marks ಕೇಳಿದ್ದಾರೆ. ಸೊ ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದೆ. ಏನು ಗಿವನ್? ಫಸ್ಟ್ ಬರ್ಕೊಳ್ಳಿ ಗಿವನ್. ಓಕೆ, 2 ಪಾಯಿಂಟ್ಸನ್ನು ನಾವೇನು ಮಾಡಬೇಕು? ಈಗ ಫಸ್ಟ್ನೇ ಪಾಯಿಂಟ್ನ x1 y1 ಅಂತ ತಗೊಳ್ಳಿ, ಸೆಕೆಂಡ್ನೇ ಪಾಯಿಂಟ್ನ x2 y2 ಅಂತ ತಗೊಳ್ಳಿ. ಇವೆರಡು ಪಾಯಿಂಟ್ ಕೊಟ್ಟಾಗ ನಮಗೆ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಏನು ಫಾರ್ಮುಲಾ ಬರುತ್ತೆ? ದಟ್ ಈಸ್ y ಮೈನಸ್ y1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 ಇಂಟು x ಮೈನಸ್ x1. ಸೊ ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಓಕೆ, ನೋಡಿ ಯಾವ ರೀತಿ ಅಂತ ನೋಡ್ಕೊಳ್ಳಿ. y ಹಾಗೆ ಬರ್ಕೊಳ್ಳಿ. ಓಕೆ, ಬರ್ಕೊಂಡು ಮೈನಸ್ y1 ಅಂದ್ರೇನು? 2. ಕ್ಲಿಯರ್? ಇಸ್ ಈಕ್ವಲ್ ಟು, ಸೊ ಬ್ರ್ಯಾಕೆಟ್ ಓಪನ್ ಮಾಡಿ, y2 ಮೈನಸ್ y1 ಅಂದರೆ 4 ಮೈನಸ್ 2 ಆಯಿತು. ಸೊ ಅದನ್ನ ಇಲ್ಲಿ ಬರ್ರಿ, ಡಿವೈಡೆಡ್ ಬೈ x2 ಮೈನಸ್ x1 ಅಂದರೆ 6 ಮೈನಸ್ 4. ಸೊ ಅದನ್ನ ಇಲ್ಲಿ ಬರೀತಾ ಇದ್ವಿ. ಕ್ಲಿಯರ್? ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ, ನೆಕ್ಸ್ಟ್ ಎಕ್ಸ್ ಹಂಗೆ ಬರ್ಕೊಳ್ಳಿ, ಮೈನಸ್ x1 ಅಂತಂದ್ರೇನು? ದಟ್ ಈಸ್ 4 ಆಯಿತು. ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ, y ಮೈನಸ್ 2 ಇಸ್ ಈಕ್ವಲ್ ಟು 4 ಮೈನಸ್ 2 ಎಷ್ಟಾಗುತ್ತೆ? ದಟ್ ಈಸ್ 2 ಡಿವೈಡೆಡ್ ಬೈ 6 ಮೈನಸ್ 4 2 ಇಂಟು x ಮೈನಸ್ 4 ಆಯಿತು. ಇಷ್ಟು ಕ್ಲಿಯರ್? 2 ಗೆಟ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನಾಯಿತು? y ಮೈನಸ್ 2 ಇಸ್ ಈಕ್ವಲ್ ಟು x ಮೈನಸ್ 4 ಆಯಿತು. ಇಷ್ಟ ಕ್ಲಿಯರ್? ಓಕೆ, ಇದನ್ನು ಆ ಕಡೆ ಶಿಫ್ಟ್ ಮಾಡಿ, ಆಗ 0 ಆಗುತ್ತೆ. ಇಲ್ಲಿ ನೋಡಿ, x ಮೈನಸ್ 4 ಇದು ಈ ಕಡೆ ಬಂದರೆ ಮೈನಸ್ y, ಇದು ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2 ಆಯಿತು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೋಡಿ, x ಹಾಗೆ ಬರ್ಕೊಳ್ಳಿ, ನೆಕ್ಸ್ಟ್ y ಮೈನಸ್ y ಇದೆ. ನೆಕ್ಸ್ಟ್ ಏನು ಮಾಡ್ತೀರಾ? ಮೈನಸ್ 4 ಪ್ಲಸ್ 2 ಏನಾಗುತ್ತೆ? ಮೈನಸ್ 2 ಇಸ್ ಈಕ್ವಲ್ ಟು 0. ಇದನ್ನು ನಾವು ರಿಕ್ವೈರ್ಡ್ ಈಕ್ವೇಶನ್ ಆಫ್ ಲೈನ್ ಅಂತ ಕರಿತೀವಿ. ಎಷ್ಟು ಮಾರ್ಕ್ಸು? 5 marks. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 16. Find the equation of straight line having x-intercept 2 and y-intercept 3 units respectively. ಎಷ್ಟು? 5 marks. ಫಸ್ಟ್ ಕ್ವಶನ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. x-intercept y-intercept ಎರಡೂ ಕೊಟ್ಟಿದ್ದಾರೆ. x-intercept ಎಷ್ಟು? ದಟ್ ಈಸ್ 2. ಅದನ್ನ ಇಲ್ಲಿ ಬರ್ಕೊಳ್ಳಿ. ಅದನ್ನು a ಅಂತ ತಗೊಳ್ತೀವಿ, y-intercept p ಅಂತ ತಗೊಳ್ತೀವಿ. ಎಷ್ಟು? 3 units. ಸೊ ಇವೆರಡನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು? ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ನ ಕಡಿಬೇಕು. ಯಾವಾಗ x-intercept y-intercept ಕೊಟ್ಟಾಗ ಅದು ಈಕ್ವೇಶನ್ ಏನಿರುತ್ತೆ? x ಬೈ a ಪ್ಲಸ್ y ಡಿವೈಡ್ ಬೈ b ಇಸ್ ಈಕ್ವಲ್ ಟು 1. ಸೊ ಈಗ ಎ ಬಿ ಜಾಗದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನೋಡಿ, ಎಕ್ಸ್ ಇದೆ ಹಾಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಎ ಅಂತಂದ್ರೇನು? ದಟ್ ಈಸ್ 2 ಪ್ಲಸ್ y ಹಾಗೆ ಬರ್ಕೊಳ್ಳಿ, b ಅಂತಂದ್ರೇನು? 3 ಇಸ್ ಈಕ್ವಲ್ ಟು 1. ಇಷ್ಟು ಕ್ಲಿಯರ್?
ಓಕೆ, ನೆಕ್ಸ್ಟ್ 2 3 LCM ತಗೊಂಡ್ರೆ ಎಷ್ಟಾಗುತ್ತೆ? 6 ಆಯ್ತು. ಅದನ್ನ ಬರ್ಕೊಂಡ್ರಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಏನು ಮಾಡಿ, 2ನ 6ನ ಡಿವೈಡ್ ಮಾಡ್ಕೊಳ್ಳಿ. ಸೊ ಎಷ್ಟಾಗುತ್ತೆ? 2 3 3 ಇಂಟು ಎಕ್ಸ್, ಅದನ್ನ ಇಲ್ಲಿ ಬರ್ತದೆ, ಪ್ಲಸ್ 3ನ 6ನ ಡಿವೈಡ್ ಮಾಡಿ 2 ಆಗುತ್ತೆ, 2 ಇಂಟು ವೈ, ದಟ್ ಈಸ್ 2y ಆಯಿತು. ಕ್ಲಿಯರ್? ಇಸ್ ಈಕ್ವಲ್ ಟು 1. ಎಷ್ಟು ಕ್ಲಿಯರ್? 6ನ ಆ ಕಡೆ ಕಳಿಸ್ಕೊಳ್ಳಿ, ಆವಾಗ ಏನಾಗುತ್ತೆ ನೋಡಿ, 3x ಪ್ಲಸ್ 2y, ಈ ಕಡೆ ಹೋದ್ರೆ ಏನಾಗುತ್ತೆ? ದಟ್ ಈಸ್ 1 ಇಂಟು 6 ಆಯಿತು. ಎಷ್ಟು ಕ್ಲಿಯರ್? ಈಗ ನೋಡಿ 3x ಓಕೆ ಪ್ಲಸ್ 2y, ಈ ಕಡೆ ಬಂದರೆ ಏನಾಗುತ್ತೆ? -6 ಈಸ್ ಈಕ್ವಲ್ ಟು 0. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್. Question number 17. Show that the two lines 2x plus y minus 4 is equal to 0 and 6x plus 3y plus 10 is equal to 0 are parallel. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಏನು ಮಾಡಬೇಕು? ಫಸ್ಟ್ ಎರಡೂ ಈಕ್ವೇಷನ್ ಕೊಟ್ಟಿದ್ದಾರೆ. ಇವೆರಡೂ ಈಕ್ವೇಷನ್ ಲೈನ್ದು ಪ್ಯಾರಲ್ ಇದೆ ಅಂತ ಚೆಕ್ ಮಾಡಬೇಕು. ಅಂದರೆ ಎರಡೂ ಲೈನ್ದು ಸ್ಲೋಪು ಎರಡು ಈಕ್ವಲ್ ಬಂತು ಅಂದರೆ m1 = m2 ಬಂದರೆ ಅದನ್ನು ಪ್ಯಾರಲ್ ಅಂತ ಕರಿಬೋದು. ಸೊ ಅದರಿಂದ ಫಸ್ಟ್ ಏನು ಮಾಡೋಣ? ಫಸ್ಟ್ನೇ ಈಕ್ವೇಷನ್ನ ಬರ್ಕೊಳ್ಳಿ, ಅದನ್ನು L1 ಅಂತ ತಗೊಳ್ಳಿ. ಈ ಈಕ್ವೇಷನ್ನ ನಾವು ax plus by plus c is equal to 0 ಸಬ್ಸ್ಟಿಟ್ಯೂಟ್ ಮಾಡಿ. ಅರ್ಥ ಆಯ್ತಲ್ಲ? ಅಂದರೆ ಎ ಜಾಗದಲ್ಲಿ ಇಲ್ಲೇನಿದೆ? 2 ಇದೆ, ಬಿ ಜಾಗದಲ್ಲಿ ಏನಿದೆ? 1, ಅಂದರೆ y ಜೊತೆ ಏನಿಲ್ಲ 1, ಸಿ ಜಾಗದಲ್ಲಿ ಏನಿದೆ? -4 ಆಯಿತು. ಇಷ್ಟು ಬರ್ಕೊಂಡಲ್ಲ. ಈಗ ಈ ಲೈನ್ದು ಸ್ಲೋಪ್ ಕಂಡಿಟ್ಕೊಳ್ಳಿ, m1 ಅಂತ ತಗೊಳ್ಳಿ. ಸೊ ಫಾರ್ಮುಲಾ ಏನು? -a/b. ಓಕೆ, ಅದು ಮೈನಸ್ ಹಂಗೆ ಬರ್ಕೊಳ್ಳಿ. ಎ ಅಂತಂದ್ರೆ ಏನು? 2. ಕ್ಲಿಯರ್? ಬಿ ಅಂತಂದ್ರೆ ಏನು? 1. -2/1 ಅಂದ್ರೆ ಏನಾಗುತ್ತೆ? -2 ಆಯಿತು. ಓಕೆ, ಈಗ ನಮ್ಗೆ m1 ಸಿಕ್ತೆ ಅಷ್ಟು, -2 ಸಿಕ್ತು. ಅದೇ ರೀತಿ ಎರಡನೇ ಈಕ್ವೇಷನ್ ಬರ್ಕೊಳ್ಳಿ. ಇದನ್ನು ಸಹ ax plus by plus c ಕಂಪೇರ್ ಮಾಡಿ. a ಅಂತಂದ್ರೆ ಎಷ್ಟು? 6, b ಅಂತಂದ್ರೆ 3, ಓಕೆ, c ಅಂತಂದ್ರೆ ಎಷ್ಟು? 10. ಇಲ್ಲೂ ಅಷ್ಟೇ m2 ಕಂಡಿಟ್ಕೊಳ್ಳಿ. m2 ಫಾರ್ಮುಲಾ ಏನು? -a/b. ಸೊ ಮೈನಸ್ ಹಾಕೊಳ್ಳಿ. a ಅಂತಂದ್ರೆ 6 ಡಿವೈಡೆಡ್ ಬೈ b ಅಂತಂದ್ರೆ 3. ಸೊ ಏನಾಗುತ್ತೆ? ಮೈನಸ್ ಇದೆ ಮೈನಸ್, 3 1s 3 2s. ಓಕೆ, ಹಾಗಾದ್ರೆ m2 ಎಷ್ಟಿಕ್ತೋ? -2. ಸೊ ಈಗ ಇಲ್ಲಿ m1 m2 ಎರಡು ಏನಿದೆ? -2 ಬಂದಿದೆ. ಹಂಗಾರೆ ಏನಂತ? ಇವೆರಡು ಈಕ್ವಲ್. ಓಕೆ, ಸೊ ಅದರಿಂದ ನಾವೇನಂತ ಕರಿತೀವಿ? ಹೆನ್ಸ್ ಗಿವನ್ ಟು ಲೈನ್ಸ್ ಆರ್ ಪ್ಯಾರಲಲ್. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 18. Find the slope, x-intercept and y-intercept of the line 6x plus 5y plus 10 is equal to 0. ಎಷ್ಟು? 5 ಮಾರ್ಕ್ಸ್. ಫಸ್ಟ್ ಏನು ಮಾಡೋಣ? ಕೊಟ್ಟಿರೋ ಈಕ್ವೇಷನ್ ಬರ್ಕೊಳ್ಳಿ. ಇದು ನಾವು ax plus by plus c ಕೊಟ್ಟು ಕಂಪೇರ್ ಮಾಡಿ. a ಅಂತಂದ್ರೆ ಏನು? 6, b ಅಂತಂದ್ರೆ ಎಷ್ಟು? 5, c ಅಂತಂದ್ರೆ ಎಷ್ಟು? 10. ಈಗ ನಮ್ಗೆ a b c ಗೊತ್ತಾಯ್ತು. ಈಗ ನಾವೇನು ಮಾಡಬೇಕು? ಸ್ಲೋಪ್ನ ಕಂಡುಹಿಡ್ಕೊಳ್ಳಿ. ಸ್ಲೋಪ್ ಫಾರ್ಮುಲಾ ಏನು? ನಾವು ಸ್ಲೋಪ್ನ ಕಂಡುಹಿಡ್ಬೇಕು. ಫಾರ್ಮುಲಾ ಏನು? -a/b. ಸೊ ಅದನ್ನ ಮೈನಸ್ ಬರ್ಕೊಳ್ಳಿ. a ಅಂತಂದ್ರೇನು? 6, b ಅಂತಂದ್ರೇನು? 5. ಎಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ -c/a. ಮೈನಸ್ ಬರ್ಕೊಳ್ಳಿ. c ಅಂತಂದ್ರೆ ಎಷ್ಟು? 10 ಡಿವೈಡ್ ಬೈ a ಅಂತಂದ್ರೇನು? 6. ಇಲ್ಲಿ ಎಷ್ಟಾಗುತ್ತೆ ನೋಡಿ, 2 ಇಂದ ಮಾಡ್ಕೊಳ್ಳಿ. 2 3s 6, ಮೈನಸ್ ಇದೆ 2 5s 10. ಇಷ್ಟು ನಾವು ಸಿಂಪ್ಲಿಫೈ ಮಾಡ್ಬೋದಾ? ಸಿಮಿಲರ್ಲಿ y ಇಂಟರ್ಸೆಪ್ಟ್ ಅಂದರೆ -c/b. ಮೈನಸ್ ಆಗಿ ಬರ್ಕೊಳ್ಳಿ. c ಅಂತಂದ್ರೆ ಎಷ್ಟು? 10, b ಅಂದರೆ ಎಷ್ಟು? ದಟ್ ಈಸ್ 5. ಇಲ್ಲೇನಾಗುತ್ತೆ? ಮೈನಸ್ ಬರ್ಕೊಳ್ಳಿ. ಸೊ 5 1s 5 2s. ಸೊ ನಮ್ಗೆ ಈಗೇನು ಸಿಕ್ತು? ಸ್ಲೋಪು, ಎಕ್ಸ್ ಇಂಟರ್ಸೆಪ್ಟು, y ಇಂಟರ್ಸೆಪ್ಟು. ಸೊ 3 ವ್ಯಾಲ್ಯೂ ಸಹ ಸಿಕ್ತು. ಓಕೆ, ಇದು ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 19. ಫೈಂಡ್ ದ ವ್ಯಾಲ್ಯೂ ಆಫ್ sin 150 ಪ್ಲಸ್ cos 120. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಇಲ್ಲಿ ನಾವು sin 150 ಮತ್ತು cos 120ನ ಫೈಂಡ್ ಔಟ್ ಮಾಡಬೇಕು. ಸೊ sin 50ನ ನಾವು ಯಾವ ರೀತಿ ಬರ್ಕೊಳ್ತೀವಿ? sin 50ನ ಸೈನ್ ಹಂಗೆ ಬರ್ಕೊಳ್ಳಿ. ಇಫ್ 150ನ ನಾನು ಈ ರೀತಿ ಬರೀಬೋದಾ? 180 - 30 ಅಂತ ಬರೀಬೋದಾ? ಯಾಕೆಂದರೆ 180 ಮೈನಸ್ ಅಂದರೆ 150. ಇಷ್ಟು ಅರ್ಥ ಆಯ್ತಲ್ಲ? ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು STC ರೂಲ್ನ ಅಪ್ಲೈ ಮಾಡಿ. 180 ಇಲ್ಲಿದೆ, ಇಲ್ಲಿದೆ. ಈ 180 ಮೈನಸ್ ಅಂದರೆ ಎಲ್ಲಿ ಬರುತ್ತೆ? ಸೊ ಈ ಕೋಆರ್ಡಿನೇಟಲ್ಲಿ ಬರುತ್ತೆ. ಇಲ್ಲೇನು? ಸೈನ್ ಮತ್ತು ಕಾಸಿಕೆಂಟ್ ಏನು? ಎರಡು ಪಾಸಿಟಿವ್. ಸೊ ಹಂಗಾರೆ ನಮಗೆ ಇಲ್ಲಿ ಪಾಸಿಟಿವ್ ಬಂದಿದೆ. ಅದೇ ರೀತಿ 180 ಇದ್ದಾಗ ಸೈನ್ ಯಾವುದೇ ಚೇಂಜ್ ಆಗಿಲ್ಲ, ಸೈನ್ ಹಂಗೆ ಇಟ್ಕೊಳ್ತೀವಿ. ಸೊ ಇಲ್ಲಿ ಆ್ಯಂಗಲ್ ಎಷ್ಟಿದೆ? 30 ಇದೆ, 30 ಬರ್ಕೊಳ್ಳಿ. ಸೈನ್ 30 ಎಷ್ಟು ವ್ಯಾಲ್ಯೂ? ದಟ್ ಈಸ್ 1/2. ಸಿಮಿಲರ್ಲಿ cos 120. cos 20ನ ಯಾವ ರೀತಿ ಬರ್ಕೊಳ್ತೀವಿ ಅಂತ ನೋಡ್ಕೊಳ್ಳಿ. ಈ cos 120ನ cos 180 - 60 ಮಾಡಿದ್ರೆ ನಮಗೆ cos 120 ಬರುತ್ತೆ ತಾನೆ.
ಈಗ 180 ಎಲ್ಲಿದೆ, ಇಲ್ಲಿದೆ. ಸೊ ಮೈನಸ್ ಅಂದ್ರೂ ಸಹ ಇಲ್ಲೇ ಬರುತ್ತೆ. ಇಲ್ಲಿ ಸೈನ್ ಕೊಸೆಕೆಂಡ್ ಪಾಸಿಟಿವ್, ಉಳಿದವ್ ನೆಗೆಟಿವ್. ಬಟ್ ಇಲ್ಲಿ ಕಾಸ್ ಇದೆ, ಅವಾಗ ಏನಾಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. 180 ಇರೋದ್ರೆ ಕಾಸ್ ಹಾಗೆ ಇರುತ್ತೆ. ಇದನ್ನ 60 ಮಾಡ್ಕೊಳ್ಳಿ. ಕ್ಲಿಯರ್? ಮೈನಸ್ ಹಂಗೆ ಬರ್ಕೊಳ್ಳಿ. ಕಾಸ್ 60 ವ್ಯಾಲ್ಯೂ ಎಷ್ಟು, 1/2. ಇಷ್ಟು ಸ್ಟೆಪ್ ಕ್ಲಿಯರ್? ಈಗ ನಮಗೆ ಸೈನ್ 150 ವ್ಯಾಲ್ಯೂ ಸಿಕ್ಕಿದೆ, ಕಾಸ್ 120 ಎರಡು ವ್ಯಾಲ್ಯೂ ಸಿಕ್ಕಿದೆ. ಈ ಎರಡೂ ವ್ಯಾಲ್ಯೂನ ನಾವು ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಕಾಸ್ 150 ಎಷ್ಟು, 1/2 ಇದೆ. ಓಕೆ, ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಕಾಸ್ 120 ಎಷ್ಟು, ದಟ್ ಈಸ್ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಹಾಕೊಳ್ಳಿ. ಕ್ಲಿಯರ್? 1/2 ಹಾಗೆ ಬರ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ 1/2 ಆಯಿತು. ಪ್ಲಸ್ 1/2 ಮೈನಸ್ 1/2 ಏನಾಯಿತು, 0 ಆಯಿತು. ಸೊ ಹಂಗಾರೆ ಆನ್ಸರ್ ಎಷ್ಟು, 0. ಎಷ್ಟು ಮಾರ್ಕ್ಸು, 5 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 20. ಸಿಂಪ್ಲಿಫೈ ಸೈನ್ 90 ಪ್ಲಸ್ ಥೀಟಾ ಪ್ಲಸ್ ಕಾಸ್ 180 ಮೈನಸ್ ಥೀಟಾ ಪ್ಲಸ್ ಟ್ಯಾನ್ 270 ಮೈನಸ್ ಥೀಟಾ ಪ್ಲಸ್ ಕಾಟ್ 360 ಮೈನಸ್ ಥೀಟಾ. ಎಷ್ಟು, 5 ಮಾರ್ಕ್ಸ್. ಕೊಟ್ಟಿರೋದನ್ನ ಹಾಗೆ ಬರ್ಕೊಳ್ಳಿ, ಒಂದೊಂದಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗಿ. ನೋಡಿ, ಕಾಸ್ 90 ಪ್ಲಸ್ ಥೀಟಾ ಎಲ್ಲಿ ಬರುತ್ತೆ, 90 ಪ್ಲಸ್ ಥೀಟಾ ಅಂದರೆ ಇಲ್ಲಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, 90 ಪ್ಲಸ್. ಸೊ 90 ಇರೋದ್ರಿಂದ ಕಾಸ್ ಏನಾಗುತ್ತೆ, ಫಸ್ಟ್ ಸೈನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಸೈನ್ ಕಾಸೆಕೆಂಡ್ ಎರಡು ಪಾಸಿಟಿವ್, ಉಳಿದವೆಲ್ಲ ನೆಗೆಟಿವ್. ಸೈನ್ ಇರೋದ್ರೆ ಪಾಸಿಟಿವ್ ಆಗುತ್ತೆ. ಬಟ್ ಇಲ್ಲಿ 90 ಇರೋದು ಸೈನ್ ಏನಾಗುತ್ತೆ, ಕಾಸ್ ಥೀಟಾ ಇದೆ. ಕ್ಲಿಯರ್? ಓಕೆ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ. ಇಲ್ಲಿ ನೋಡಿ, ಕಾಸ್ 180 ಮೈನಸ್ ಥೀಟಾ, 180 ಎಲ್ಲಿದೆ, ಇಲ್ಲಿ. ಮೈನಸ್ ಥೀಟಾ ಅಂದ್ರೆ ಎಲ್ಲಿ ಬರುತ್ತೆ, ಇಲ್ಲಿ. ಇಲ್ಲಿ ಯಾವುದು, ಸೈನ್ ಕಾಸೆಕೆಂಡ್ ಪಾಸಿಟಿವ್, ಉಳಿದವ ನೆಗೆಟಿವ್. ಬಟ್ ಇಲ್ಲಿ ಕಾಸ್ ಇದೆ, ಸೊ ಹಾಗೇನಾಗುತ್ತೆ, ಮೈನಸ್. ಸೊ 180 ಇಂದ ಕಾಸ್ ಆಗಿ ಇರುತ್ತೆ, ಥೀಟಾ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್? ಇಷ್ಟು ಅರ್ಥ ಆಯ್ತಲ್ಲ? ಸೊ ಮೈನಸ್ ಇರಿಂದ ಬ್ರಾಕೆಟ್ ಹಾಕೊಳ್ಳಿ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಟ್ಯಾನ್ 270 ಮೈನಸ್ ಥೀಟಾ, 270 ಮೈನಸ್ ಅಂದ್ರೆ ಏನಾಗುತ್ತೆ, ಅದು ಈ ಕ್ವಾಡ್ರೆಂಟಿಗೆ ಬರುತ್ತೆ. ಇಲ್ಲೇನು, ಟ್ಯಾನ್ ಕಾಟು ಪಾಸಿಟಿವ್, ಉಳಿದವ ನೆಗೆಟಿವ್. ಕ್ಲಿಯರ್? ಹಂಗಾರೆ ಪ್ಲಸ್ ಇರುತ್ತೆ. ಆದರೆ 270 ಇರೋದ್ರಿಂದ ಟ್ಯಾನ್ ಏನಾಗುತ್ತೆ, ಕಾಟ್ ಥೀಟಾ ಆಗುತ್ತೆ. ಕ್ಲಿಯರ್? ಓಕೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ. ಇಲ್ಲಿ 360 ಮೈನಸ್ ಥೀಟಾ, 360 ಮೈನಸ್ ಅಂದ್ರೆ ಎಲ್ಲಿ ಬರುತ್ತೆ, ಈ ಕ್ವಾಡ್ರೆಂಟ್. ಇಲ್ಲಿ ಕಾಸ್ ಸೆಕೆಂಡ್ ಪಾಸಿಟಿವ್, ಉಳಿದವ ನೆಗೆಟಿವ್. ಇಲ್ಲೇನಿದೆ, ಕಾಟ್ ಇದೆ. ಸೊ ಹಂಗಾರೆ ಏನಾಗುತ್ತೆ, ಮೈನಸ್. ಈ 360 ಇರೋದ್ರಿಂದ ಕಾಟ್ ಹಾಗೆ ಇರುತ್ತೆ. ಸೊ ಅದನ್ನ ಇಲ್ಲಿ ಬರೀತೀವಿ. ಇಷ್ಟು ಕ್ಲಿಯರ್? ಓಕೆ. ನೆಕ್ಸ್ಟ್ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಕಾಸ್ ಥೀಟಾ ಹಾಗೆ ಬರ್ಕೊಳ್ಳಿ. ಕ್ಲಿಯರ್? ಪ್ಲಸ್ ಮೈನಸ್ ಏನಾಗುತ್ತೆ, ಮೈನಸ್ ಕಾಸ್ ಥೀಟಾ ಬರ್ಕೊಳ್ಳಿ. ಕ್ಲಿಯರ್? ಪ್ಲಸ್ ಕಾಟ್ ಥೀಟಾ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಆಗುತ್ತೆ, ದಟ್ ಈಸ್ ಕಾಟ್ ಥೀಟಾ ಆಯಿತು. ಇಷ್ಟು ಅರ್ಥ ಆಯ್ತಲ್ಲ? ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಎರಡೂ ಕ್ಯಾನ್ಸಲ್ ಆಯ್ತು. ಪ್ಲಸ್ ಕಾಟ್ ಥೀಟಾ ಮೈನಸ್ ಕಾಟ್ ಥೀಟಾ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಎಷ್ಟು, 0. ಎಷ್ಟು ಮಾರ್ಕ್ಸು, 5 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 21. ರೈಟ್ ದ ಫಾರ್ಮುಲಾ ಆಫ್ ಸೈನ್ a ಪ್ಲಸ್ ಬಿ ಆ್ಯಂಡ್ ಎಂಡ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 75. ಸೊ ಎಷ್ಟು ಮಾರ್ಕ್ಸು, 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಜಸ್ಟ್ ನಾವೇನು ಮಾಡಬೇಕು, ಸೈನ್ a ಪ್ಲಸ್ ಬಿ ಫಾರ್ಮುಲಾ ಬರೀರಿ. ಸೈನ್ a ಪ್ಲಸ್ ಬಿ ಫಾರ್ಮುಲಾ ಏನು, ಸೈನ್ a ಕಾಸ್ ಬಿ ಪ್ಲಸ್ ಕಾಸ್ a ಸೈನ್ ಬಿ. ಸೊ ಈಗ ನಾವು ಇನ್ನೊಂದೇನು ಕಂಡುಹಿಡಬೇಕು, ಸೈನ್ 75. ಸೊ ಸೈನ್ 75 ನಾವು ಏನಂತ ಬರಿತೀವಿ ಅಂತಂದರೆ ನೋಡ್ಕೊಳ್ಳಿ, ಸೈನ್ 45 ಪ್ಲಸ್ 30 ಬರಿಬೋದಾ? ಓಕೆ, ಆಗ ನಾವೇನು ಮಾಡ್ತೀವಿ, ಸೊ 45 ಪ್ಲಸ್ 30 ಅಂದರೆ ಎಷ್ಟು, 75. ಸೊ ಈಗ ನಾವು ಇಲ್ಲಿ ಏನು ಮಾಡೋಣ, 45ನ ನಾವು ಎ ಅಂತ ತಗೊಳ್ಳಿ, ಇದನ್ನು 30ನ ಬಿ ಅಂತ ತಗೊಳ್ಳಿ. ಓಕೆ, ಅರ್ಥ ಆಯ್ತಲ್ಲ? ಸೊ ಆವಾಗ ನಾವು ಎ ಏನಂತ ತೊಗೊಂಡಿದ್ವಿ, 45 ಡಿಗ್ರಿ. ನೆಕ್ಸ್ಟ್ ಬಿನ 30 ಡಿಗ್ರಿ ಅಂತ ತೊಗೊಂಡಿದ್ವಿ. ಈಗ ನಾವೇನು ಮಾಡೋಣ, ಈ ಎ ಬಿ ವ್ಯಾಲ್ಯೂನ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಓಕೆ, ಸೊ ಅವಾಗ ನೋಡಿ, ಸೈನ್ ಎ ಅಂತಂದ್ರೆ ಎಷ್ಟು, 45. ಸೇಮ್ ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇರೋದು. ನೆಕ್ಸ್ಟ್ ಕಾಸ್ ಬಿ ಅಂದರೆ ಕಾಸ್ 30 ಪ್ಲಸ್ ಕಾಸ್ 45 ನೆಕ್ಸ್ಟ್ ಸೈನ್ 30. ಇಷ್ಟು ಕ್ಲಿಯರ್? ಓಕೆ. ಈಗ ನಮ್ಗೆ ಇಷ್ಟು ಸಬ್ಸ್ಟಿಟ್ಯೂಟ್ ಆದಮೇಲೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೈನ್ 45 ಡಿಗ್ರಿ ಅಂದರೆ ಎಷ್ಟು, 1/√2. ಓಕೆ, ಇಂಟು ಕಾಸ್ 30 ಅಂದರೆ ಎಷ್ಟು, √3/2. ಕ್ಲಿಯರ್? ಪ್ಲಸ್ ಕಾಸ್ 45 ಅಂದರೆ ಎಷ್ಟು, 1/√2 ಇಂಟು ಸೈನ್ 30 ಅಂದರೆ ಎಷ್ಟು, 1/2 ಆಯಿತು. ಸೊ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ, 1 ಇಂಟು √3 ಆಗುತ್ತೆ, /2 ಇಂಟು √2 ಆಯಿತು. ಪ್ಲಸ್
ನೋಡಿ ಇಲ್ಲೂ ಅಷ್ಟೇ 1 ಇಂಟು 1 1 ಆಯಿತು, ಡಿವೈಡ್ ಬೈ 2 ಇಂಟು ರೂಟ್ 2. ಈಗ ನೆಕ್ಸ್ಟ್ ಏನು ಮಾಡ್ತೀರಾ, ಎಲ್ ಸಿ ಎಮ್ ತಗೊಳ್ಳಿ. ದಟ್ ಈಸ್ 2 ರೂಟ್ 2 ಆ್ಯಸ್ ಎ ಎಲ್ ಸಿ ಎಮ್ ತೊಗೊಂಡ್ರಿ. ಸೊ ಮೇಲ್ಗಡೆದು ಏನಿದೆ ಹಾಗೆ ಬರ್ಕೊಳ್ಳಿ, ರೂಟ್ 3 ಪ್ಲಸ್ 1. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, ಸೊ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ? ದಟ್ ಈಸ್ 5 ಮಾರ್ಕ್ಸ್. ಕ್ವಶನ್ ನಂಬರ್ 22. ಪ್ರೂವ್ ದಟ್ ಸೈನ್ 2a is equal to 2 sin a cos a ಯೂಸಿಂಗ್ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಸೊ ಇದಕ್ಕೆ ನಾವೇನು ಮಾಡಬೇಕು, ನಾವೇನು ಮಾಡೋಣ, ಈ ಒಂದು ಫಾರ್ಮುಲಾ ಬರೋದಕ್ಕೆ ಪ್ರೂವ್ ಮಾಡೋಕ್ಕೆ ನಮ್ಮ ಫಾರ್ಮುಲಾ ಯೂಸ್ ಮಾಡಬೇಕು. ಯಾವುದು ಅಂದರೆ ಸೈನ್ ಎ ಪ್ಲಸ್ ಬಿ ಅಂದರೆ ಏನು, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಸೊ ಇಲ್ಲಿ ನಾವು ಈ ಒಂದು ಫಾರ್ಮುಲಾಗೆ ಬಿ ಬದಲು ನಾವು ಎನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಪುಟ್ ಬಿ ಈಸ್ ಈಕ್ವಲ್ ಟು ಎನ ಸಬ್ಸ್ಟಿಟ್ಯೂಟ್ ಮಾಡಿ, ಆಗ ನಮಗೆ ಈ ರೈಟ್ ಹ್ಯಾಂಡ್ ಸೈಡು ಸಿಗುತ್ತೆ. ನೋಡಿ ಯಾವ ರೀತಿ ಅಂತಂದರೆ ಸೈನ್ ಎ, ಬಿ ಜಾಗದಲ್ಲಿ ನಾವು ಎನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ನೆಕ್ಸ್ಟ್ ಸೈನ್ ಎ ಹಾಗೆ ಇದೆ, ಸೊ ಅದನ್ನು ಹಾಗೆ ಬರ್ಕೊಳ್ಳಿ. ಬಿ ಎಲ್ಲಿದೆ ಅಲ್ಲಿ ಮಾತ್ರ ಚೇಂಜ್ ಮಾಡಬೇಕು. ಇಲ್ಲಿ ಬಿ ಇದೆಯಲ್ಲ, ಕಾಸ್ ಬಿ ಬದಲು ನಾವು ಎ ಅಂತ ತೊಗೊಳ್ತಾ ಇದ್ವಿ, ಅದನ್ನ ಇಲ್ಲಿ ಬರ್ರಿ. ಕ್ಲಿಯರ್? ಓಕೆ, ಪ್ಲಸ್ ಇಲ್ಲಿ ಕಾಸ್ ಎ ಇದೆ, ಕಾಸ್ ಎ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸೈನ್ ಬಿ, ಬಿ ಬದಲು ಸೈನ್ ಎ ಮಾಡ್ಕೊಂಡು. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ಎ ಪ್ಲಸ್ ಎ ಏನಾಗುತ್ತೆ, ದಟ್ ಈಸ್ 2a ಆಯಿತು. ಇಲ್ಲಿ ಅಬ್ಸರ್ವ್ ಮಾಡಿ, ನಾವೇನು ಮಾಡ್ತೀವಿ, ಸೈನ್ ಎ ಓಕೆ ಇಂಟು ಕಾಸ್ ಎ ಅದನ್ನು ಹಾಗೇ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಾಸ್ ಎ ಸೈನ್ ಇದೆಯಲ್ಲ, ನಾನು ಈ ರೀತಿ ಬರ್ಕೊಳ್ತೀನಿ, ಸ್ವಲ್ಪ ಚೇಂಜ್ ಮಾಡಿ. ಈ ಕಡೆ ಸೈನ್ ಎ ಕಡೆ ಬರ್ಕೊಳ್ತೀನಿ, ಆ ಕಡೆ ಕಾಸ್ ಎ ಬರ್ಕೊಳ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ ಎ ಕಾಸ್ ಎ ಪ್ಲಸ್ ಸೈನ್ ಎ ಕಾಸ್ ಎ, ಸೊ ಎರಡು ಸೈನ್ ಎ ಕಾಸ್ ಎ ಇದೆ. ಸೊ ಅದರಿಂದ ನಾವೇನಂತ ಬರೀತೀವಿ, 2 ಸೈನ್ ಎ ಕಾಸ್ ಎ ಅಂತ ಬರೀಬೋದು. ನೋಡಿ ಆನ್ಸರ್ ಬಂತಲ್ಲ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಕ್ವಶನ್ ನಂಬರ್ 23. ಇಫ್ y is equal to x square plus 3x plus 7 then find d square y divided by dx square. ಎಷ್ಟು? 5 ಮಾರ್ಕ್ಸ್. ಇಲ್ಲೇನಿಲ್ಲ, ಈ ರೀತಿ ಕೊಟ್ಟರೆ 2 ಸತಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಂತ ಕೊಟ್ಟಿರೋ ಫಂಕ್ಷನ್. ಸೊ ಫಸ್ಟ್ ಕೊಟ್ಟಿರೋ ಏನು ಫಂಕ್ಷನ್ ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಫಸ್ಟ್ನೇ ಸತಿ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ವೈನ ಡಿಫ್ರೆನ್ಷಿಯೇಟ್ dy by dx ಆಗುತ್ತೆ. ಎಕ್ಸ್ ಸ್ಕ್ವೈರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ. 3 ಕಾನ್ಸ್ಟೆಂಟು ಹಾಗೆ ಬರ್ಕೊಳ್ಳಿ. ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 1. 7 ಕಾನ್ಸ್ಟೆಂಟು, ಕಾನ್ಸ್ಟೆಂಟ್ ಇಸ್ 0 ಆಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 2x ಪ್ಲಸ್ 3 ಇಂಟು 1 3 ಆಯಿತು. ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ತೀರಾ, ಈಗ ಅಗೈನ್ ಇದನ್ನು ಎರಡನೇ ಸತಿ ಡಿಫ್ರೆನ್ಷಿಯೇಟ್, ಎರಡನೇ ಸತಿ ಈ ರೀತಿ ಆಗುತ್ತೆ, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್. 2 ಕಾನ್ಸ್ಟೆಂಟ್ ಇದೆ ಹಾಗೆ ಬರ್ಕೊಳ್ಳಿ. ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಆಗುತ್ತೆ. 3 ಅನ್ನೋದು ಕಾನ್ಸ್ಟೆಂಟು, ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ. 2 ಇಂಟು 1 2 ಆಗುತ್ತೆ. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಕ್ವಶನ್ ನಂಬರ್ 24. ಇಫ್ y is equal to x sin x then find dy by dx. ಎಷ್ಟು? 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಕೊಟ್ಟಿರೋ ಫಂಕ್ಷನ್ ಹಾಗೆ ಬರ್ಕೊಳ್ಳಿ. ಸೊ ಇದನ್ನು ನಾವು ಏನು ತಗೊಳ್ಳೋಣ, ಎಕ್ಸನ್ನು ನಾವು ಯು ಅಂತ ತಗೊಳ್ಳಿ, ಸೈನ್ ಎಕ್ಸ್ನ ವಿ ಅಂತ ತಗೊಳ್ಳಿ. ಯು ವಿ ಅಂದರೆ ಪ್ರೊಡಕ್ಟ್ ರೂಲು. ಸೊ ಅದಕ್ಕೆ ಫಾರ್ಮುಲಾ ಏನು, dy by dx equal to u into dv by dx plus v into du by dx. ಸೊ ಅದಕ್ಕೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಯು ಅಂತಂದರೆ ಏನು ತೊಗೊಂಡಿದ್ವಿ, ಎಕ್ಸ್. ಸೊ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಎಕ್ಸ್ ಇಂಟು ವಿತ್ ರೆಸ್ಪೆಕ್ಟ್ ಟು ಎರಡನೇ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಎರಡನೇ ಫಂಕ್ಷನ್ ಏನಿದೆ ವಿ ಅಂದರೆ ಸೈನ್ ಎಕ್ಸ್, ಅದನ್ನೆಲ್ಲ ಬರೀರಿ. ಕ್ಲಿಯರ್? ಓಕೆ, ಪ್ಲಸ್ ವಿ ಅಂತಂದ್ರೇನು ಸೈನ್ ಎಕ್ಸ್. ಕ್ಲಿಯರ್? ಇಂಟು ಡಿಫ್ರೆನ್ಷಿಯೇಟೆಡ್ ಓಕೆ ವಿತ್ ಫಸ್ಟ್ನೇ ಫಂಕ್ಷನ್ ಎಕ್ಸ್. ಈಗ ಏನು ಮಾಡಿ ನೋಡ್ಕೊಳ್ಳಿ, ಎಕ್ಸ್ನ ಹಾಗೆ ಇಟ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಅಂದ್ರೇನು, ಕಾಸ್ ಎಕ್ಸ್. ಓಕೆ, ಪ್ಲಸ್ ಸೈನ್ ಎಕ್ಸ್ ಹಾಗೆ ಬರ್ಕೊಳ್ಳಿ, ಇಂಟು ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಆಗುತ್ತೆ. ಕ್ಲಿಯರ್? ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು 1 ದಟ್ ಈಸ್ ಸೈನ್ ಎಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು? 5 ಮಾರ್ಕ್ಸ್ ಕೇಳಿದೆ. ಕ್ವಶನ್ ನಂಬರ್ 25. ಇಫ್ y is equal to 1 plus x divided by 1 minus x then find dy by dx. ಎಷ್ಟು? 5 ಮಾರ್ಕ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವ ಫಾರ್ಮುಲಾ ಇದೆ, ಕೋಶಂಟ್ ಫಾರ್ಮುಲಾ. ಓಕೆ, ಕೋಶಂಟ್ ಅಂದರೆ ಯು ಬೈ ವಿ. ಸೊ ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಬರ್ಕೊಳ್ಳಿ. ಮೇಲೆ ಇರೋದು ನ್ಯೂಮಿನೇಟರ್ನ ಯು ಅಂತ ತಗೊಳ್ಳಿ, ಕೆಳಗಡೆ ಇರೋದನ್ನ ವಿ ಅಂತ ತಗೊಳ್ಳಿ, ಅಂದರೆ ಕೋಶಂಟ್ ರೂಲ್. ಸೊ ಕೋಶಂಟ್ ರೂಲ್ ಫಾರ್ಮುಲಾ ಏನು,
ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ಯು ಬೈ ಡಿ ಎಕ್ಸ್ ಡಿವೈಡ್ ಬೈ ವಿ ಸ್ಕ್ವೇರ್. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ನಾವೇನು ಮಾಡಬೇಕು, ವಿ ಅಂತಂದ್ರೇನು 1 ಮೈನಸ್ ಎಕ್ಸ್ ಅದನ್ನು ಬರಿತಾ ಇದ್ದೀವಿ. ಕ್ಲಿಯರ್? ಇಂಟು ಸೆಕೆಂಡ್ ಫಸ್ಟ್ನೇ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಅಂದರೆ ಫಸ್ಟ್ನೇ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಅಂದರೆ ಅದು 1 ಪ್ಲಸ್ ಎಕ್ಸ್. ಕ್ಲಿಯರ್? ಮೈನಸ್ ಇದೆ ಮೈನಸ್. ನೆಕ್ಸ್ಟ್ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ, 1 ಪ್ಲಸ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಏನು ಮಾಡಬೇಕು, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಸ್ ಅಂದರೆ 1 ಮೈನಸ್ ಎಕ್ಸ್ ಅದನ್ನ ಇಲ್ಲಿ ಮಾಡ್ತಾ ಇದ್ವಿ. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ದು ಡಿಫ್ರೆನ್ಷಿಯೇಟ್ ಅಂದರೆ ವಿ ಸ್ಕ್ವೇರ್ ಇದೆ, ಸೊ ಅದನ್ನ ಹಾಗೆ ಬರ್ಕೊಳ್ಳಿ, 1 ಮೈನಸ್ ಎಕ್ಸ್ ಸ್ಕ್ವೇರ್. ಕ್ಲಿಯರ್? ಓಕೆ, ಇಲ್ಲಿ ನೆಕ್ಸ್ಟ್ ಅಬ್ಸರ್ವ್ ಮಾಡಿ, 1 ಮೈನಸ್ ಎಕ್ಸ್ ಅದನ್ನ ಹಾಗೆ ಇಟ್ಕೊಳ್ಳಿ. ಇಲ್ಲಿ 1 ಪ್ಲಸ್ ಎಕ್ಸ್ 1 ಡಿಫ್ರೆನ್ಷನ್ 0 ಆಗುತ್ತೆ, ಎಕ್ಸ್ ಡಿಫ್ರೆನ್ಷನ್ 1 ಆಗುತ್ತೆ, ಸೊ ಅದನ್ನ ಇಲ್ಲಿ ಬರೀತಾ ಇದ್ದೀವಿ. ಮೈನಸ್ 1 ಪ್ಲಸ್ ಎಕ್ಸ್ 1 ಅಂಡ್ ಕಾನ್ಸ್ಟೆಂಟ್ 0 ಮೈನಸ್ ಎಕ್ಸ್ ಡಿಫ್ರೆನ್ಷನ್ 1 ಆಗುತ್ತೆ, ಸೊ ಇಲ್ಲಿ ಏನಾಗುತ್ತೆ ಮೈನಸ್ 1 ಆಗುತ್ತೆ. ಸೊ ಇಲ್ಲಿ ಡಿನೋಮಿನೇಟರ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ, 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಈ 1 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಆವಾಗ ಏನಾಗುತ್ತೆ 1 ಮೈನಸ್ ಎಕ್ಸ್ ಆಯಿತು. ಕ್ಲಿಯರ್? ಪ್ಲಸ್ ನೋಡಿ, ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು. ಇಲ್ಲೇನಾಯಿತು 1 ಪ್ಲಸ್ ಎಕ್ಸ್ ಆಯಿತು. ಕ್ಲಿಯರ್? ನೆಕ್ಸ್ಟ್ ಡಿನೋಮಿನೇಟರ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ, ಏನೇ ಚೇಂಜಸ್ ಬೇಡ. ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದಾ? ಇನ್ನೇನು ಉಳಿತು, 1 ಪ್ಲಸ್ 1 ಅಂದರೆ ಏನಾಗುತ್ತೆ 2 ಆಗುತ್ತೆ. ಸೊ ಇದೇನಿದೆ ಅದನ್ನು ಹಾಗೆ ಬರ್ಕೊಳ್ಳಿ ಡಿನೋಮಿನೇಟರ್. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಕ್ವಶನ್ ನಂಬರ್ 26, ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಡಿ ಎಕ್ಸ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಸೊ ಇಲ್ಲಿ ನಾವೇನು ಮಾಡಬೇಕು, ಕೊಟ್ಟಿರೋ ಫಸ್ಟ್ ಫಂಕ್ಷನ್ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಈ ಎಕ್ಸ್ ಸ್ಕ್ವೇರ್ ಒಳಗಡೆ ಇರೋ ಫಂಕ್ಷನ್ನ ಮಲ್ಟಿಪ್ಲೈ ಮಾಡಲಿ. ಯಾವ ರೀತಿ ಅಂತ ನೋಡ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಇಂಟು 1 ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಸೊ ಅದನ್ನಿಲ್ಲಿ ಬರೆದ್ವಿ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಏನಾಗುತ್ತೆ ಪ್ಲಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಕ್ಲಿಯರ್? ಸೊ ಇಷ್ಟನ್ನು ನಾವೀಗ ಇಂಟಿಗ್ರೇಷನ್ ಮಾಡಿ. ಫಸ್ಟ್ ಏನು ಮಾಡಿ, ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಷನ್ ಸೆಪ್ರೇಟ್ ಆಗಿ ಈಗ ನಾವೇನು ಮಾಡಬೇಕು ಇಂಟಿಗ್ರೇಷನ್ ಮಾಡಿ. ಪ್ಲಸ್ ಇದೆ ಪ್ಲಸ್, ಇದನ್ನು ಅಷ್ಟೇ ಎಕ್ಸ್ ಕ್ಯೂಬ್ನ ಸೆಪರೇಟ್ ಆಗಿ ಇಂಟಿಗ್ರೇಷನ್ ಮಾಡಿ. ಈಗ ನಮಗೆ ಜನರಲ್ ಫಾರ್ಮುಲಾ ಗೊತ್ತಿದೆ, ಯಾವುದು ಇಂಟಿಗ್ರೇಷನ್ಸ್, ಎಕ್ಸ್ ಟು ದ ಪವರ್ ಆಫ್ ಎನ್ ಅಂದರೆ ಎಕ್ಸ್ ಟು ಎನ್ ಪ್ಲಸ್ 1 ಡಿವೈಡ್ ಎನ್ ಪ್ಲಸ್ 1 ಇಂಟು ಎಕ್ಸ್. ಫಸ್ಟ್ ಇಲ್ಲಿ ಎನ್ ಜಾಗದಲ್ಲಿ ಏನಿದೆ 2 ಇದೆ, ಎರಡರಲ್ಲಿ 3 ಇದೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ ಫಸ್ಟ್ 2ನ ಸಬ್ಸ್ಟಿಟ್ಯೂಟ್ 2 ಪ್ಲಸ್ 1 ಏನಾಗುತ್ತೆ 3 ಅಂದರೆ ಎಕ್ಸ್ ಟು ದ ಪವರ್ 3 ಡಿವೈಡ್ ಬೈ 3 ಆಗುತ್ತೆ. ಅದನ್ನ ಇಲ್ಲಿ ಬರ್ರಿ. ಓಕೆ, ಪ್ಲಸ್ ಇದೆ ಪ್ಲಸ್ ಹಾಗೆ ಬರ್ಕೊಳ್ಳಿ. ಇಲ್ಲೂ ಅಷ್ಟೇ ಎನ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಪ್ಲಸ್ 1 4 ಆಗುತ್ತೆ. ಅದನ್ನ ಇಲ್ಲಿ ಬರಿ, ಎಕ್ಸ್ ಟು ದ ಪವರ್ 4 ಡಿವೈಡ್ ಬೈ 4 ಪ್ಲಸ್ ಸಿ. ಎಷ್ಟು ಮಾರ್ಕ್ಸ್? ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಕ್ವಶನ್ ನಂಬರ್ 27, ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ 0 to 1 ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. ಓಕೆ, ಸೊ ಇಲ್ಲಿ ಫಸ್ಟ್ ಏನು ಮಾಡೋಣ, ಫಸ್ಟ್ ಇಂಟಿಗ್ರೇಟ್ ಮಾಡಿ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ನ ಅಪ್ಲೈ ಮಾಡೋಣ. ಫಸ್ಟ್ನೇದು ಏನಿದೆ ಹಂಗೆ ಬರ್ಕೊಂಡಿವಿ. ಫಸ್ಟ್ನೇ ಫಂಕ್ಷನ್ ಇಂಟಿಗ್ರೇಟ್ ಮಾಡಿ, ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಜನರಲ್ ಆಗಿ ನೋಡಿ, ಅಂದರೆ ಎಕ್ಸ್ ಎನ್ ಜಾಗದಲ್ಲಿ ಏನಿದೆ 2 ಇದೆ, ಅವಾಗ ಏನಾಗುತ್ತೆ 2 ಪ್ಲಸ್ 1 ಅಂದರೆ ಎಕ್ಸ್ ಟು ದ ಪವರ್ 3 ಡಿವೈಡ್ ಬೈ 3 ಆಗುತ್ತೆ. ಅದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀವಿ. ಓಕೆ, ಕ್ಲಿಯರ್? ಓಕೆ, ನೆಕ್ಸ್ಟ್ ಪ್ಲಸ್ ಇದೆ 1, ಇಂಟಿಗ್ರೇಷನ್ 1 ಮಾಡ್ಕೊಳ್ಳಿ, ಏನಾಗುತ್ತೆ ಎಕ್ಸ್ ಬರುತ್ತೆ. ಈಗ ಇಲ್ಲಿ ಏನಿದೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿ. ಇಷ್ಟು ಕ್ಲಿಯರ್? ಓಕೆ, ಫಸ್ಟ್ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ 1/3 ಇದೆ, ಸೊ ಹೊರಗಡೆ ತೆಗೆದುಬಿಡಿ. ಕ್ಲಿಯರ್? ಓಕೆ, ಒಳಗಡೆ ಫಂಕ್ಷನ್ ಏನಿದೆ ಎಕ್ಸ್ ಕ್ಯೂಬ್ ಇದೆ, ಅರ್ಥ ಆಯ್ತಲ್ಲ? ಈಗ ನಾವೇನು ಸೆಪರೇಟ್ ಆಗಿ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ನ ಅಪ್ಲೈ ಮಾಡಿ. ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್, ಇಲ್ಲೂ ಅಷ್ಟೇ ಎಕ್ಸ್ ಸೆಪರೇಟ್ ಆಗಿ ನಮಗೆ ಈಸಿ ಆಗುತ್ತೆ ಆಗ. ಇಷ್ಟ ಅರ್ಥ ಆಯ್ತಾ? ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, 1 ಡಿವೈಡ್ ಬೈ 3. ಓಕೆ, ಫಸ್ಟ್ ಅಪ್ಪರ್ ಲಿಮಿಟ್ ಆಗಿ ಎಕ್ಸ್ ಜಾಗಕ್ಕೆ 1 ಕ್ಯೂಬ್ ಅಂದರೆ ಏನಾಗುತ್ತೆ 1 ಮೈನಸ್ ಲೋಯರ್ ಲಿಮಿಟ್ 0 ಆಯಿತು. ಪ್ಲಸ್ ಇದೆ ಪ್ಲಸ್, ಈಗ ಅಪ್ಪರ್ ಲಿಮಿಟ್ ಆಗಿ ಎಕ್ಸ್ ಜಾಗ 1 ಮೈನಸ್ 0. ಇಲ್ಲಿ ಅಬ್ಸರ್ವ್ ಮಾಡಿ, 1 ಮೈನಸ್ 1 ಏನಾಗುತ್ತೆ 1 ಆಗುತ್ತೆ. 1 ಇಂಟು 3 1/3 ಆಗುತ್ತೆ. ಅದನ್ನ ಇಲ್ಲಿ ಬರಲಿ. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ 1 ಮೈನಸ್ 0 1 ಆಯಿತು. ಎಷ್ಟು ಕ್ಲಿಯರ್? ಈಗ 3 LCM ತಗೊಳ್ಳಿ, ಅವಾಗ ಏನಾಗುತ್ತೆ 1 ಪ್ಲಸ್ 3 ಆಯಿತು. 1 ಪ್ಲಸ್ 3 ಅಂದರೆ ಎಷ್ಟು
4 divided by 3. So ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಕ್ವಶನ್ ನಂಬರ್ 28, ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ x e to the power x into dx. ಎಷ್ಟು? 5 ಮಾರ್ಕ್ಸ್. ಸೊ ಇಲ್ಲಿ ನಾವು ಏನು ಮಾಡಬೇಕು, ನಾವು ಫಸ್ಟ್ ಇಂಟಿಗ್ರೇಟ್ ಮಾಡಬೇಕಾದ್ರೆ ಫಸ್ಟ್ ಕೊಟ್ಟಿರೋ ಫಂಕ್ಷನ್ನ ಬರ್ಕೊಂಡಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ನ ನಾವು ಏನಂತ ತಗೊಳ್ಳೋಣ, ಯು ಅಂತ ತಗೊಳ್ಳಿ, ಇ ಟು ಪವರ್ ಎಕ್ಸ್ ವಿ ಅಂತ ತಗೊಳ್ಳಿ. ಸೊ ಇದೇನು ಮಾಡ್ತೀವಿ, ಇಂಟಿಗ್ರೇಟ್ ಮಾಡಬೇಕು ಬೈ ಪಾರ್ಟ್ಸ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಈಗ ಇಂಟಿಗ್ರೇಷನ್ ಈ ರೀತಿ ಮಾಡಬೇಕಾದ್ರೆ ಅದು ಸೀಕ್ವೆನ್ಸ್ ಇದೆ, ಅದಕ್ಕೆ ನಾವೊಂದು ಅಪ್ಲೈ ಮಾಡ್ತೀವಿ, ಏನು ಐಲೇಟ್ ಅಂತ. ಸೊ ಫಸ್ಟ್ನೇ ಫಂಕ್ಷನ್ ಏನಿದೆ ಎಕ್ಸ್ ಅನ್ನೋದು ಆಲ್ಜಿಬ್ರಾ, ಅದೆಲ್ಲಿ ಬರುತ್ತೆ, ಯು. ಎರಡನೇ ಫಂಕ್ಷನ್ ಎಕ್ಸ್ಪಾನ್ಷನಲ್, ಅದು ವಿ ಬರ್ತದೆ. ಸೊ ಇಲ್ಲಿ ಆರ್ಡರ್ ವೈಸ್ ಇದೆ ಐಲೇಟ್. ಸೊ ಅದರಿಂದ ನಾವು ಇದೇ ರೀತಿ ತಗೋಬಹುದು. ಈ ಬೈಪಾರ್ಟ್ಸ್ ರೂಲಿಗೆ ಫಾರ್ಮುಲಾ ಇದೆ. ಓಕೆ, ಫಸ್ಟ್ ಫಂಕ್ಷನ್ ಹಂಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡಿ, ಮೈನಸ್ ಇಂಟಿಗ್ರೇಷನ್ ಯು ಬೈ ಎಕ್ಸ್ ಇಂಟು ಇಂಟಿಗ್ರೇಷನ್ ವಿ ಡಿ ಎಕ್ಸ್ ಇಂಟು ಡಿ ಎಕ್ಸ್. ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್. ಫಸ್ಟ್ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಯು ಅಂತಂದ್ರೆ ಏನೋ ಎಕ್ಸ್, ಅದನ್ನೇ ಬರ್ಕೊಂಡು ನೆಕ್ಸ್ಟ್ ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ ಅಂದರೆ ಇ ಟು ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಆಯ್ತು. ಸ್ಟೆಪ್ ಕ್ಲಿಯರ್? ಓಕೆ, ಮೈನಸ್ ಇಂಟಿಗ್ರೇಷನ್ ಬ್ರಾಕೆಟ್ ಹಾಕಿ, ಇಲ್ಲೇನು ಮಾಡಿ, ಫಸ್ಟ್ನೇ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿ, ಯು ಅಂದ್ರೇನು ಎಕ್ಸ್ ಇಂಟು ನೆಕ್ಸ್ಟ್ ಅಗೇನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇ ಟು ಪವರ್ ಎಕ್ಸ್, ಅದನ್ನೆಲ್ಲಿ ಬರೀತಾರೆ. ಕ್ಲಿಯರ್? ಇಷ್ಟ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕಂಪ್ಲೀಟ್ ಬ್ರಾಕೆಟ್ ಹಾಕಿ ಈಗ ಡಿ ಎಕ್ಸ್ ಮಾಡಿ. ಇಷ್ಟು ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ, ಎಕ್ಸ್ನ ಹಂಗೆ ಬರ್ಕೊಳ್ಳಿ, ಅರ್ಥ ಆಯ್ತಲ್ಲ. ಇ ಟು ದ ಪವರ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಮಾಡೋದು ಇ ಟು ಪವರ್ ಆಫ್ ಎಕ್ಸ್, ಅದು ಕ್ಲಿಯರ್? ಮೈನಸ್ ಇಲ್ಲಿ ನೋಡಿ, ಡಿ ಎಕ್ಸ್ 1 ಆಗುತ್ತೆ. ಓಕೆ, ಇಂಟಿಗ್ರೇಷನ್ ಮಾಡ್ಕೊಳ್ಳಿ, 1 ಆಯಿತು. ಇ ಟು ಪವರ್ ಇಂಟಿಗ್ರೇಷನ್ ಮಾಡಿ ಇ ಟು ಪವರ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಎಕ್ಸ್ ಇಂಟು ಇ ಟು ಪವರ್ ಎಕ್ಸ್ ಹಾಗೆ ಬರ್ಕೊಳ್ಳಿ, ಮೈನಸ್ ಇದೆ, ಮೈನಸ್ ಇಂಟಿಗ್ರೇಷನ್ 1 ಇಂಟು ಇ ಟು ಪವರ್ ಎಕ್ಸ್ ಇ ಟು ಪವರ್ ಎಕ್ಸ್, ಇ ಟು ಪವರ್ ಎಕ್ಸ್ ಇಂಟಿಗ್ರೇಷನ್ ಮಾಡಿದ್ರೆ ನಮಗೆ ಇ ಟು ದ ಪವರ್ ಆಫ್ ಎಕ್ಸ್, ಇಲ್ಲಿ ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂದ್ರೆ 1 ಅಂತಾನೆ. ಸೊ ಇ ಟು ಪವರ್ ಎಕ್ಸ್ ಅಂದರೆ ಇ ಟು ದ ಪವರ್ ಆಫ್ ಎಕ್ಸ್, ಅದನ್ನ ಇಲ್ಲಿ ಬರೀತಾ ಇದೆ. ಪ್ಲಸ್ ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಕ್ವಶನ್ ನಂಬರ್ 29, ಸಾಲ್ವ್ ದ ಈಕ್ವೇಷನ್ಸ್ 3x plus 2y is equal to 8 and 4x plus 5y is equal to 6 by applying Cramer's rule. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಹಿಂಗೆ ಕೊಟ್ಟಾಗ ಫಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಎರಡು ಈಕ್ವೇಷನ್ ನಾವು ಎಕ್ಸ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. 2 ಅನ್ನೋನ್ಸ್ ಇದೆ. ಓಕೆ, ಸೊ ಫಸ್ಟ್ ನಾವೇನು ಮಾಡೋಣ, ಎರಡು ಈಕ್ವೇಷನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ನಾವು ಎಕ್ಸ್ನ ಮತ್ತು ವೈನ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಇದೆ, ಡೆಲ್ಟಾ ಎಕ್ಸ್ ಡಿವೈಡ್ ಬೈ ಡೆಲ್ಟಾ, ವೈನ ಕಂಡುಹಿಡಿದು ಡೆಲ್ಟಾ ಬೈ ಡೆಲ್ಟಾ. ಸೊ ಈಗ ನಾವೇನು ಕಂಡುಹಿಡಬೇಕು, ಡೆಲ್ಟಾ ಎಕ್ಸ್ ಡೆಲ್ಟಾ ವೈನ ಕಂಡುಹಿಡಬೇಕು. ಫಸ್ಟ್ ನಾವು ಡೆಲ್ಟಾ ಕಂಡುಹಿಡ್ಕೊಂಡು, ಓಕೆ, ಯಾವುದರಲ್ಲಿ? ಕ್ರೇಮರ್ಸ್ ರೂಲ್. ಡೆಲ್ಟಾ ಕಂಡುಹಿಡಬೇಕಾದ್ರೆ ಏನು, ಯಾವ ರೀತಿ ಬರ್ಕೋಬೇಕು ಅಂದರೆ, ಎರಡು ಈಕ್ವೇಷನ್ ಕೊಟ್ಟಿರ್ತಾರಲ್ಲ, ಫಸ್ಟ್ ರೋಲಿ ಫಸ್ಟ್ನೇ ಈಕ್ವೇಷನ್ ಎಕ್ಸ್ ವೈದು ಕೋಶನ್ ಬರ್ಕೊಳ್ಳಿ. ಎಕ್ಸ್ದು ಕೋಶನ್ ಏನು? 3, ವೈದು ಕೋಶನ್ 2. ಅದೇ ರೀತಿ ಸೆಕೆಂಡ್ ಈಕ್ವೇಷನ್ ಕೋಶನ್ ಎಕ್ಸ್ದು 4, ವೈದು ಕೋಶನ್ 5. ಈಗ ನಾವು ಇದನ್ನು ಡಿಟರ್ಮೆಂಟ್ ಮಾಡಿ. ಡಿಟರ್ಮೆಂಟ್ ಅಂದರೆ ಏನಿಲ್ಲ, ಈ ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಇದೆ, ಫಸ್ಟ್ ಮಲ್ಟಿಪ್ಲೈ ಮಾಡಿ. 5 3 ಎಷ್ಟು? 15. ಮೈನಸ್ ಮಾಡ್ಕೊಳ್ಳಿ ಆಸ್ ಪರ್ ಫಾರ್ಮುಲಾ, 4 ಇಂಟು 2 8. 15 ಮೈನಸ್ 8 ಅಂದರೆ ಎಷ್ಟು? 7. ಡೆಲ್ಟಾ ಸಿಕ್ತು. ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು, ಈ ಎಕ್ಸ್ದು ಕೋಶೆಂಟ್ ಏನಿದೆಯಲ್ಲ 3 4 ಅದನ್ನು ತೆಗೆದ್ಬಿಟ್ಟು 8 6ನ ಅಪ್ಲೈ ಮಾಡಿ, ಕಾನ್ಸ್ಟೆಂಟ್ನ ಇಲ್ಲಿ ಸಪ್ರೇಟ್ ಮಾಡಿ. ನೆಕ್ಸ್ಟ್ ವೈದು ಎರಡು ಕೋಶೆಂಟ್ ಹಾಗೆ ಬರ್ಕೊಳ್ಳಿ. ಈಗ ಇದಕ್ಕೆ ಡಿಟರ್ಮೆಂಟ್ 8 5 40 ಆಗುತ್ತೆ, ಮೈನಸ್ 6 7 12 ಆಯಿತು. 40 ಮೈನಸ್ 12 ಅಂದರೆ ಎಷ್ಟು? 28 ಆಯಿತು. ಸಿಮಿಲರ್ಲಿ ಡೆಲ್ಟಾ ವೈ ಕಂಡುಹಿಡಿಬೇಕಾದ್ರೆ ವೈದು ಕೋಶೆಂಟ್ ತೆಗೆದು ಕಾನ್ಸ್ಟೆಂಟ್ನ ಅಪ್ಲೈ ಮಾಡಿ. ಈ 3 4 ಹಾಗೆ ಬರ್ಕೊಳ್ಳಿ. ಈಗ ಏನಾಗುತ್ತೆ? 8 6 ಆಗುತ್ತೆ. ಸೊ ಅದನ್ನ ಇಲ್ಲಿ ಬರ್ರಿ. ಈಗ ಡಿಟರ್ಮೆಂಟ್ ಕಂಡುಹಿಡ್ಕೊಳ್ಳಿ. 6 3 18 ಮೈನಸ್ ಆಸ್ ಪರ್ ಫಾರ್ಮುಲಾ 8 4 1. ಸೊ ಇದು ಮಾಡಿಕೊಂಡ್ರೆ ಎಷ್ಟು ಬರುತ್ತೆ? ಮೈನಸ್ 14 ಬರುತ್ತೆ. ಇಷ್ಟು ನಮಗೆ ಡೆಲ್ಟಾ ಎಕ್ಸ್ ಡೆಲ್ಟಾ ಸಿಕ್ಕಿದೆ. ಓಕೆ, ಸೊ ಇಲ್ಲಿ ನಾವೇನು ಮಾಡಬೇಕು, ಇದು ಮೇಲ್ಗಡೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, ಡೆಲ್ಟಾ ಎಕ್ಸ್ ಅಂದರೆ ಎಷ್ಟು? 28. ಡೆಲ್ಟಾ ಅಂದರೆ 7. ಅದನ್ನ ಇಲ್ಲಿ ಬರೀರಿ. ಸಿಂಪ್ಲಿಫೈ ಮಾಡ್ಬೋದಾ? 7 4 28. ಅದೇ ರೀತಿ ಡೆಲ್ಟಾ ವೈ ಅಂದರೆ ಎಷ್ಟು? ಮೈನಸ್ 14. ಡೆಲ್ಟಾ ಅಂದರೆ 7. ಸೊ 7 2 ಮೈನಸ್ ಇದೆ, ಸೊ ಮೈನಸ್ ಬರ್ಕೊಳ್ಳಿ. ಈಗ ನಮಗೆ ಎಕ್ಸ್ ಎಷ್ಟು ಸಿಕ್ತು? ದಟ್ ಈಸ್ 4. ಬೈ ಎಷ್ಟು ಬಂತು? -2. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು? 6 ಮಾರ್ಕ್ಸ್.
Question number 30. Identify the singular and non-singular matrix in the following matrices. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್ ಇದೆ. ಸೊ ಇಲ್ಲಿ ಏನಂತಂದ್ರೆ ಕ್ವಶನ್ ಸಿಂಪಲ್, 3 ಮೆಟ್ರಿಕ್ಸ್ ಕೊಟ್ಟಿದ್ರೆ ಅದು ಸಿಂಗುಲರ್ ನಾನ್ ಸಿಂಗುಲರ್ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಅದೇ ಕ್ವಶನ್ಸ್. ಫಸ್ಟ್ನೇ ಮೆಟ್ರಿಕ್ಸ್ನ ತಗೊಳ್ಳಿ. ಈಗ ನಾವು ಸಿಂಗುಲರ್ ಕಂಡುಹಿಡಿಬೇಕಾದ್ರೆ ಏನು ಕಂಡೀಷನ್? ಡಿಟರ್ಮಿನೆಂಟ್ ಕಂಡುಹಿಡ್ಕೊಂಡ್ರೆ ಅದು 0 ಬಂತು ಅಂದರೆ ಅದು ಸಿಂಗುಲರ್. ಡಿಟರ್ಮಿನೆಂಟ್ ಕಂಡುಹಿಡಿದ್ರೆ 0 ಬರಲ್ಲ ಅಂದ್ರೆ ನಾನ್ ಸಿಂಗುಲರ್ ಅಷ್ಟೇ. ನೋಡಿ, ಈಗ ಫಸ್ಟ್ನೇ ಮೆಟ್ರಿಕ್ಸ್ ಬರ್ಕೊಂಡು ಇದನ್ನ ನಾವು ಡಿಟರ್ಮಿನೆಂಟ್ ಮಾಡ್ಕೊಳ್ಳೋಣ. ಎಲಿಮೆಂಟ್ಸ್ ಯಾವುದು ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಯಾವುದು? 1 7 0 3. ಇದರ ಡಿಟರ್ಮಿನೆಂಟ್ ನೋಡ್ಕೊಳ್ಳಿ. 3 × 1 ಏನಾಗುತ್ತೆ? 3. 0 × 7 -0 ಆಗುತ್ತೆ. ಸೊ 3 - 0 ಅಂದರೆ 3 ಆಯಿತು. ಇಲ್ಲಿ ಏನು ಬಂತು? ಡಿಟರ್ಮಿನೆಂಟ್ 3 ಬಂತು. 0 ಬಂತ? ಬರಲಿಲ್ಲ. ಸೊ ಅದಕ್ಕೆ ಏನು ಅಂತ ಬರಿತೀವಿ? ಡಿಟರ್ಮಿನೆಂಟ್ ಈಸ್ ನಾಟ್ ಈಕ್ವಲ್ ಟು 0. ಅದರಿಂದ NCA ಈಸ್ ಎ ನಾನ್ ಸಿಂಗುಲರ್. ಇಫ್ ಇಟ್ ಈಸ್ 0 ದೆನ್ A ಇಸ್ ಸಿಂಗುಲರ್. ಆ ರೀತಿ ಬರೀಬೇಕು. ಎರಡನೇ ಮೆಟ್ರಿಕ್ಸ್ ತಗೊಳ್ಳಿ. ಸೊ ಇದ್ರದ್ದು ಅಷ್ಟೇ ಡಿಟರ್ಮಿನೆಂಟ್ ಕಂಡುಹಿಡ್ಕೊಳ್ಳಿ. ಸೊ ಎಲಿಮೆಂಟ್ ಬರ್ಕೊಳ್ಳಿ. 3 1 9 3. 3 × 3 9. 9 × 1 9. 9 - 9 ಏನಾಯಿತು? 0 ಆಯಿತು. ಇಲ್ಲಿ ನಮಗೆ 0 ಬಂತು. ಏನಾಯಿತು? ಡಿಟರ್ಮಿನೆಂಟ್ ಏನಾಯಿತು? 0 ಬಂತು. ಅದರಿಂದ ನಾವೇನು? ಎನ್ಸ್ B ಈಸ್ ಎ ಸಿಂಗುಲರ್. ಮೂರನೇ ಮೆಟ್ರಿಕ್ಸ್ ತಗೊಳ್ಳಿ. ಇದನ್ನು ಅಷ್ಟೇ ಡಿಟರ್ಮಿನೆಂಟ್ ಕಂಡುಹಿಡ್ಕೊಳ್ಳಿ. 7 2 1 3. 7 × 7 ಮೂರಲಿ ಎಷ್ಟಾಯಿತು? 21 ಆಯಿತು. 1 × 2 ದಟ್ ಈಸ್ 2 ಆಯಿತು. ಸೊ 21 - 2 ಎಷ್ಟಾಯಿತು? ದಟ್ ಈಸ್ 19 ಆಯಿತು. ಇಲ್ಲಿ ಅಬ್ಸರ್ವ್ ಮಾಡಿ, ಏನಾಯಿತು? ಡಿಟರ್ಮಿನೆಂಟು 0 ಆಯಿತಾ? ಆಗಲಿಲ್ಲ. ಇಟ್ ಈಸ್ ನಾಟ್ ಈಕ್ವಲ್ ಟು 0. NC ಈಸ್ ಎ ನಾನ್ ಸಿಂಗುಲರ್. ಇದು ನನ್ನ ಕ್ವಶನ್ಸ್ಗೆ ಆನ್ಸರ್. Question number 31. Find the equation of the line passing through the point 1, 3 and parallel to the line for x plus 2y plus 10 is equal to 0. ಎಷ್ಟು? 6 ಮಾರ್ಕ್ಸ್. ಇಲ್ಲಿ ಜಸ್ಟ್ ಏನಿಲ್ಲ, ಒಂದು ಈಕ್ವೇಷನ್ನ ಕಂಡುಹಿಡಿಬೇಕು. ಜಸ್ಟ್ ನೋಡಿ ಡಯಾಗ್ರಾಮ್ ಮೂಲಕ. ಇಲ್ಲಿ 2 ಲೈನ್ ಇದೆ. ಓಕೆ, ಪ್ಯಾರಲ್ ಲೈನ್ಸ್. ಅವ್ರು ಪ್ಯಾರಲ್ ಅಂತ ಹೇಳಿದ್ದಾರೆ. ಫಸ್ಟ್ನೇ ಲೈನು ಈ ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಇದೆ. ಅದು 1, 3. ಇನ್ನೊಂದು ಈಕ್ವೇಷನ್ ಇದೆ ಎರಡನೇ ಲೈನ್ದು. ಓಕೆ, ಈ ಫಸ್ಟ್ನೇ ಲೈನ್ಗೆ ಪ್ಯಾರಲಲ್ ಇದೆ. ಹಾಗಾದ್ರೆ ನಾವು ಏನು ಮಾಡಬೇಕು? ಫಸ್ಟ್ನೇ ಲೈನ್ದು ಈಕ್ವೇಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಿಂಗೆ ಇದ್ದಾಗ ಫಸ್ಟ್ ಏನು ಗಿವನ್ ಕೊಟ್ಟಿದೆ ಅದು ಬರ್ಕೊಳ್ಳಿ. ಪಾಯಿಂಟ್ಸ್ 1, 3. ಇದನ್ನು ನಾವು x1 y1 ಅಂತ ತಗೊಳ್ಳೋಣ. ಯಾಕಂದರೆ ಫಸ್ಟ್ನೇ ಲೈನ್ ಮೂಲಕ ಪಾಸ್ ಆಗಿದೆ ಮೂಲ. ಸೊ ಈಕ್ವೇಷನ್ ಆಫ್ ಲೈನ್ ಯಾವಾಗ ಕಂಡುಹಿಡಿಯಬೇಕು? ಇದು ಫಾರ್ಮುಲಾ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ y ಮೈನಸ್ ನೋಡ್ಕೊಳ್ಳಿ. y ಮೈನಸ್ y1 ಅಂದರೆ 3. ಈಗ ಸ್ಲೋಪ್, ಈ y ಲೈನ್ದು ಸ್ಲೋಪ್ ಕಂಡುಹಿಡಿಬೇಕು. ಸೊ ಗೊತ್ತಿಲ್ಲ, ಅದನ್ನ ಹಾಗೆ ಇಟ್ಕೊಳ್ಳಿ. x ಮೈನಸ್ x1 ಅಂತಂದ್ರೇನು? 1. ಕ್ಲಿಯರ್? ಈಗ ನಾವು m1 ಕಂಡುಹಿಡಿಬೇಕಾದ್ರೆ ಫಸ್ಟ್ ನಾವೇನು ಮಾಡ್ತೀವಿ? ಈ ಲೈನ್ದು ಈಕ್ವೇಷನ್ ಯೂಸ್ ಮಾಡ್ಕೊಂಡು m1 ಕಂಡುಹಿಡಿಬೋದು. ನೋಡಿ, ಎರಡನೇ ಲೈನ್ದು ಈಕ್ವೇಷನ್ ಅದನ್ನು ಬರ್ಕೊಳ್ಳಿ. ಬರ್ಕೊಂಡಾಯ್ತಲ್ಲ, ಈ ಈಕ್ವೇಷನ್ ax + by ಕಂಪೇರ್ ಮಾಡಿ. ನಾವು ಈ m2 ಎರಡನೇ ಈಕ್ವೇಷನ್ದು m2 ಕಂಡುಹಿಡ್ಕೊಳ್ಳಿ. ಫಾರ್ಮುಲೇನು -a/b. ಮೈನಸ್ ಹಾಗೆ ಬರ್ಕೊಳ್ಳಿ. a ಅಂತಂದ್ರೆ ಎಷ್ಟು? 5. b ಅಂತಂದ್ರೆ ಎಷ್ಟು? 2. m2 ಸಿಕ್ತು. ಯಾವಾಗ ಲೈನ್ಸ್ ಪ್ಯಾರಲ್ ಅಂದಾಗ ಸೊ ಕಂಡೀಷನ್ m1 = m2. ಸೊ ಹಂಗಾರೆ m2 ಎಷ್ಟಿದೆ? ದಟ್ ಈಸ್ -5/2. ಇದನ್ನು ನಾವು ಇಲ್ಲಿ ಸಬ್ಟ್ರಾಕ್ಟ್ ಮಾಡಿ m ಜಾಗದಲ್ಲಿ. ಓಕೆ, ಸೊ ಏನಾಗುತ್ತೆ? -5/2. ಸ್ಟೆಪ್ ಕ್ಲಿಯರ್? ಈ 2ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಅವಾಗ ಏನಾಯಿತು? 2 × y - 3 is equal to -5 × x - 1 ಆಯಿತು. ಮಲ್ಟಿಪ್ಲೈ ಮಾಡಿ. 2 × y 2y ಮೈನಸ್ 2 × 3 2 ಮೂರಲಿ 6 is equal to -5 × x -5x. ಕ್ಲಿಯರ್? ಮೈನಸ್ ಇಂಟು ಮೈನಸ್ ಪ್ಲಸ್ 5 × 1 5. ಇಷ್ಟು ಕ್ಲಿಯರ್? ಈಗ ಏನು ಮಾಡೋಣ? ಈ ಒಂದು ಟರ್ಮ್ ಇದೆ, ಅದನ್ನು ಈ ಕಡೆ ತಗೊಳ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ಇದು ಏನಿದೆ ಅದು ಹಾಗೆ ಬರ್ಕೊಳ್ಳಿ. ಇದು ಈ ಕಡೆ -5x ಈ ಕಡೆ ಬಂದರೆ ಏನಾಗುತ್ತೆ? +5x ಆಯಿತು. 5 ಈ ಕಡೆ ಬಂದರೆ -5 is equal to 0 ಆಯಿತು. ಇಷ್ಟು ಕ್ಲಿಯರ್? ಈಗ ಅರೇಂಜ್ ಆಗಿ ಬರ್ಕೊಳ್ಳಿ. ಫಸ್ಟ್ 5x ಬರೀರಿ. ಕ್ಲಿಯರ್? ಪ್ಲಸ್ 2y ಇದೆ, 2y ಬರ್ಕೊಳ್ಳಿ. ಇಲ್ಲಿ ನೋಡಿ -5 - 6 ಎಷ್ಟಾಗುತ್ತೆ? -11 is equal to 0. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 32. Prove that sin 3a is equal to 3 sin a minus 4 sin cube a. ಎಷ್ಟು? 6 ಮಾರ್ಕ್ಸ್. ವೆರಿ ಸಿಂಪಲ್ ಇದೆ. ಜಸ್ಟ್ ಒಂದೊಂದಾಗಿ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ sin 3a ನಾವೇನಂತ ಬರಿತೀವಿ? ಈಗ ಇದನ್ನು ಪ್ರೂವ್ ಮಾಡ್ಬೇಕೀಗ. sin 3a ನಾವೇನಂತ ಬರಿತೀವಿ? 3a 2a + a ಅಂತ ಬರಿಬೋದಾ?
ಅವಾಗ ಏನಾಗುತ್ತೆ sin 3a ಬರುತ್ತೆ. ಅರ್ಥ ಆಯ್ತಾ? ಓಕೆ, ಈ 2a ನಾನು ಕಂಪ್ಲೀಟ್ ನೋಡಿ ಇಲ್ಲಿದೆಯಲ್ಲ, ಇದನ್ನು ನಾವು ಕಂಪ್ಲೀಟ್ a ಅಂತ ತಗೊಳ್ಳಿ, ಈ ಎನ b ಅಂತ ತಗೊಳ್ಳಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ a ಅಂತಂದ್ರೆ ಏನು ತಗೊಳ್ತೀವಿ? 2a. b ಅಂದರೆ ಜಸ್ಟ್ a. ಈಗ sin a ಪ್ಲಸ್ ಬಿ ಫಾರ್ಮುಲಾ ಇದೆ. ಏನು? sin a cos b ಪ್ಲಸ್ cos a sin b. ಈಗ a ಜಾಗದಲ್ಲಿ 2a ಹಾಕಿ b ಜಾಗದಲ್ಲಿ a ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ನೋಡಿ ಸೈನ್ ಹಂಗೆ ಬರ್ಕೊಂಡು a ಅಂತಂದ್ರೆ ಏನೋ 2a ಇಂಟು b ಅಂದರೆ cos a ಪ್ಲಸ್ cos a ಹಾಗೆ ಇಟ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ಇದಾಯ್ತಲ್ವಾ? ಈಗ a ಜಾಗದಲ್ಲಿ ಏನು ಮಾಡಬೇಕು? ಈಗ 2a ಹಾಕೊಳ್ಳಿ. ಸೊ ಅದರಿಂದ ನಾವಿಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ b ಇಂಟು sin b ಅಂದರೆ sin a ಆಯ್ತು. ಕ್ಲಿಯರ್? ನೆಕ್ಸ್ಟ್ sin 2a ಫಾರ್ಮುಲಾ ಗೊತ್ತಿದೆ ನಮಗೆ, ಎಷ್ಟು? 2 sin a cos a. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಷ್ಟ ಆಯ್ತಲ್ಲ, ಬ್ರಾಕೆಟ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಇಲ್ಲೇನಿದೆ? cos a ಇದೆ, ಅದನ್ನು ಹಾಗೆ ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ. cos 2a ಅದೇ 1 ಮೈನಸ್ 2 sin ಸ್ಕ್ವೇರ್ ಅಂತ ಬರೀಬೋದಾ? ಸೊ ಅದನ್ನ ಇಲ್ಲಿ ಬರೀತಾ ಇದ್ದೀನಿ. ಕ್ಲಿಯರ್? ಓಕೆ, ಇಷ್ಟು ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ sin a ಅದನ್ನು ಹಾಗೆ ಬರೀರಿ. ಸ್ಟೆಪ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಏನು ಮಾಡಿ, ಈ cos a ಇದರೊಳಗಡೆ ಮಲ್ಟಿಪ್ಲೈ ಆಗಲಿ. ಅವಾಗ ಏನಾಗುತ್ತೆ? cos a ಇಂಟು cos a cos ಸ್ಕ್ವೇರ್ ಆಗುತ್ತೆ. ಇನ್ನು 2 sin a ಹಾಗೆ ಇರುತ್ತೆ. ಓಕೆ, ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಪ್ಲಸ್ ಹಾಗೆ ಬರ್ಕೊಳ್ಳಿ. sin a ಇಂಟು 1 sin a ಆಗುತ್ತೆ. ಕ್ಲಿಯರ್? ಮೈನಸ್ sin ಇಂಟು sin ಸ್ಕ್ವೇರ್ ಹಾಗೇನಾಗುತ್ತೆ? 2 sin ಕ್ಯೂಬ್ ಆಗುತ್ತೆ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಈ 2 sin a ಅದನ್ನು ಹಾಗೆ ಬರ್ಕೊಳ್ಳಿ. ಈ cos ಸ್ಕ್ವೇರ್ನ ಏನಂತ ಬರೀನಾ? sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಈಕ್ವಲ್ ಟು 1. ಹಂಗಾರೆ cos ಸ್ಕ್ವೇರ್ ಏನಂತ ಬರೆಯೋದು? sin ಸ್ಕ್ವೇರ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ? ಮೈನಸ್ sin ಸ್ಕ್ವೇರ್ ಆಯ್ತು. ಹಂಗಾರೆ cos ಸ್ಕ್ವೇರ್ ಬದಲು ಏನು ಮಾಡ್ತಿದ್ದೀವಿ ಈಗ? 1 ಮೈನಸ್ sin ಸ್ಕ್ವೇರ್ ಬರಿತಾ ಇದ್ದೀವಿ. ಓಕೆ, ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ. ಸೊ ಇನ್ನೇನಿದೆ ಅದನ್ನು ಹಾಗೆ ಬರ್ಕೊಳ್ಳಿ ಈ ಕಡೆ. ಇಷ್ಟು ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. ಈಗ ನೋಡಿ 2 sin a ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. 2 sin a ಇಂಟು 1 ಏನಾಗುತ್ತೆ? ದಟ್ ಈಸ್ 2 sin a ಆಯಿತು. ಮೈನಸ್ 2 sin a ಇಂಟು sin ಸ್ಕ್ವೇರ್ ಏನಾಗುತ್ತೆ? ದಟ್ ಈಸ್ 2 sin ಕ್ಯೂಬ್ a ಆಯಿತು. ಪ್ಲಸ್ sin a ಹಾಗೆ ಬರ್ರಿ, ಮೈನಸ್ 2 sin ಕ್ಯೂಬ್ a. ಕ್ಲಿಯರ್? ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ 2 sin a ಮತ್ತೆ sin a ಏನಾಗುತ್ತೆ? 3 sin a ಆಗುತ್ತೆ. ಮೈನಸ್ ನೋಡಿ, ಮೈನಸ್ 2 sin ಕ್ಯೂಬ್ a ಮೈನಸ್ 2 sin ಕ್ಯೂಬ್ a ಏನಾಗುತ್ತೆ? 4 sin ಕ್ಯೂಬ್ a. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು? 6 ಮಾರ್ಕ್ಸ್. ಕ್ವಶನ್ ನಂಬರ್ 33. Write the compound angle formula for tan a plus b and hence prove that tan pi by 4 plus a is equal to 1 plus tan a divided by 1 minus tan a. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಸೊ ಹಿಂಗಿದ್ದಾಗ ನಾವೇನು ಮಾಡಬೇಕು? ಸೊ ಈ ರೀತಿ ಪ್ರೂವ್ ಮಾಡಬೇಕಾದ್ರೆ ಫಾರ್ಮುಲಾ ಬರ್ಕೋಬೇಕು. ಯಾವುದು? tan a plus b. ಬನ್ನಿ, ಅದೇನಿದು? tan a plus tan b divided by 1 minus tan a tan b. ಓಕೆ, ಈಗ ನಾವು a ಜಾಗಕ್ಕೆ ನೋಡ್ಕೊಳ್ಳಿ, ಎ ಜಾಗಕ್ಕೆ ಏನು ಮಾಡೋಣ? ಪೈ ಬೈ 4, ಯಾಕೆಂದ್ರೆ ನಾವು ರೈಟ್ ಹ್ಯಾಂಡ್ ಸೈಡ್ ಬರಬೇಕಲ್ಲ, ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಪೈ ಬೈ 4ನ ಸಬ್ಸ್ಟಿಟ್ಯೂಟ್ ಮಾಡಿ. ಬಿ ಜಾಗದಲ್ಲಿ ನಾವೇನೋಣ? ಎ ಅಂತ ತಗೊಳ್ಳಿ. ಆವಾಗ ಇವೆರಡು ಹಾಕ್ದಾಗ ನಮಗೆ ರೈಟ್ ಹ್ಯಾಂಡ್ ಸೈಡ್ ಸಿಗುತ್ತೆ. ನೋಡಿ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಒಂದೊಂದಾಗಿ. ಎ ಅಂತಂದ್ರೆ ಏನು? ಪೈ ಡಿವೈಡೆಡ್ ಬೈ 4 ಪ್ಲಸ್ ಬಿ ಅಂದರೆ ಎ. ನೋಡಿ, ಇಲ್ಲೇ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ನಾವು ಇದನ್ನು ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ನೋಡ್ಕೊಳ್ಳಿ. ಈಗ ಟ್ಯಾನ್ ಎ ಅಂತಂದೇನೋ tan pi by 4 ಪ್ಲಸ್ ಟ್ಯಾನ್ ಬಿ ಅಂದರೆ ಎಷ್ಟು? ಬಿ ಜಾಗದಲ್ಲಿ ಎ ಆಗ್ತಾ ಇದ್ದೀವಿ, ಅದನ್ನ ಇಲ್ಲಿ ಬರೀರಿ. ಕ್ಲಿಯರ್? 1ಗೆ ಮೈನಸ್ ಟ್ಯಾನ್ ಎ ಅಂದರೆ ಪೈ ಬೈ 4 ಬರ್ತಾ ಇದ್ದೀವಿ. ಓಕೆ, ಕ್ಲಿಯರ್? ಓಕೆ, ಈ ಬಿ ಅಂದರೆ ಟ್ಯಾನ್ ಎ ಆಯಿತು.
ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ, tan π/4 ಏನು ವ್ಯಾಲ್ಯೂ 1, ಸೊ ಅದನ್ನ ಇಲ್ಲಿ ಬರೀತೀನಿ, ಪ್ಲಸ್ tan a ಅದನ್ನು ಹಾಗೆ ಬರ್ಕೊಳ್ಳಿ, 1 ಹಾಗೆ ಬರ್ಕೊಳ್ಳಿ, ಮೈನಸ್ tan π/4 ಅಂದ್ರೆ ಏನು 1 ಇಂಟು tan a ಇದೆ, tan a ಹಾಗೆ ಬರ್ರಿ. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಅಬ್ಸರ್ವ್ ನೋಡಿ, 1 ಪ್ಲಸ್ tan a ಬರ್ಕೊಂಡ್ರಿ, ಮತ್ತೆ ನೀವು ಡಿನಾಮಿನೇಟರ್ ಏನಾಯ್ತು, 1 ಇಂಟು tan a 1 tan a ಆಯ್ತು, 1 ಮೈನಸ್ tan a ಆಯ್ತು. ನೋಡಿ ರೈಟ್ ಹ್ಯಾಂಡ್ ಸೈಡ್ ಬಂದಿದೆಯಾ? ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? ನಂಬರ್ 34, ರೈಟ್ ದ ಪ್ರಾಡಕ್ಟ್ ರೂಲ್ ಅಂಡ್ ಎನ್ಸ್ ಫೈಂಡ್ ದ ಡೆರಿವೇಟಿವ್ ಆಫ್ y = x square e to the x into sin x. 6 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿ ನೋಡಿ 3 ಫಂಕ್ಷನ್ಸ್ ಇದೆ, ಪ್ರಾಡಕ್ಟ್ 3 ಫಂಕ್ಷನ್, ಫಸ್ಟ್ ಎಲ್ಲ 2 ಇಲ್ಲಿ 3 ಫಂಕ್ಷನ್. ಸೊ ಎಕ್ಸ್ ಸ್ಕ್ವೇರ್ನ ಯು ಅಂತ ತಗೊಳ್ಳಿ, ಎರಡನೇ ಫಂಕ್ಷನ್ನ ವಿ ಅಂತ ತಗೊಳ್ಳಿ, ಮೂರನೇ ಫಂಕ್ಷನ್ನ ಡಬ್ಲ್ಯೂ ಅಂತ ತಗೊಳ್ಳಿ. ಇದಕ್ಕೆ ಫಾರ್ಮುಲಾ ಏನು? ಸೊ ಈ ರೀತಿ ಬಂದು ಯು ವಿ ಡಬ್ಲ್ಯೂ ಬೈ ಡಿ ಎಕ್ಸ್ ಪ್ಲಸ್ ಯು ವಿ ಡಬ್ಲ್ಯೂ ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಬ್ಲ್ಯೂ ಯು ಡಿ ವಿ ಬೈ ಡಿ ಎಕ್ಸ್. ಈ 3 ಫಂಕ್ಷನ್ ಇದ್ರೆ ಇದಕ್ಕೆ ಈ ರೀತಿ ಫಾರ್ಮುಲಾ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, ಯು ಅಂತಂದ್ರೆ ಏನು ಎಕ್ಸ್ ಸ್ಕ್ವೇರ್, ವಿ ಅಂತಂದ್ರೆ ಇ ಟು ಪವರ್ ಎಕ್ಸ್ ಹಾಗೆ ಬರ್ಕೊಂಡ್ವಿ, ಡಬ್ಲ್ಯೂ ಅಂದ್ರೆ ಏನು ಸೈನ್ ಎಕ್ಸ್, ಅದನ್ನ ಇಲ್ಲಿ ಬರೀತಾ ಇದ್ದೀವಿ. ಕ್ಲಿಯರ್? ನೆಕ್ಸ್ಟ್ ವಿ ಡಬ್ಲ್ಯೂ ಅಂದ್ರೆ ಏನು, ವಿ ಡಬ್ಲ್ಯೂ ಇ ಟು ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಹಾಗೆ ಬರಲಿ. ಓಕೆ, ನೆಕ್ಸ್ಟ್ ಇದು ಯು ಅಂದ್ರೆ ಏನೋ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಶಿಯೇಟ್ ಮಾಡಿ. ಕ್ಲಿಯರ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ, ಯು ಡಬ್ಲ್ಯೂ ಯು ಅಂದ್ರೆ ಏನೋ ಸೈನ್ ಎಕ್ಸ್ ಇಂಟು ವಿ, ಯು ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು ವಿ ಅಂತಂದ್ರೆ ಏನು ಇ ಟು ದ ಪವರ್ ಎಕ್ಸ್, ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ಈಗ ಡಿಫ್ರೆನ್ಷಿಯೇಟ್ ಮಾಡಿ ನೋಡ್ಕೊಳ್ಳಿ, ಎಕ್ಸ್ ಇ ಟು ಎಕ್ಸ್ ಇ ಎಕ್ಸ್ ಹಂಗೆ ಬರ್ಕೊಂಡು, ಡಿಫ್ರೆನ್ಷಿಯೇಷನ್ ಸೈನ್ ಎಕ್ಸ್ ಅಂದ್ರೆ ಏನು ಕಾಸ್ ಎಕ್ಸ್, ಅದನ್ನ ಇಲ್ಲಿ ಬರೀರಿ. ಕ್ಲಿಯರ್? ಓಕೆ, ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ, ಇ ಟು ಪವರ್ ಸೈನ್ ಎಕ್ಸ್ ಅದನ್ನು ಹಾಗೆ ಬರೀರಿ. ಡಿಫ್ರೆನ್ಷಿಯೇಟ್ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡೋದ್ರೆ ಏನಾಗುತ್ತೆ 2x ಆಯಿತು. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ, ಸೈನ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅದನ್ನು ಹಾಗೆ ಬರಿತಾ ಇದ್ವಿ. ಓಕೆ, ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಇ ಟು ಪವರ್ ಎಕ್ಸ್ ಅಂದ್ರೆ ಏನು ಇ ಟು ದ ಪವರ್ ಆಫ್ ಎಕ್ಸ್. ಇಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 35. If y is the distance traveled in meters by a particle in time x seconds is given x cube plus 5x square plus 3x minus 12. Find the velocity and acceleration when x equal to 1 seconds. ಎಷ್ಟು ಮಾರ್ಕ್ಸು? 6 ಮಾರ್ಕ್ಸ್ ಇದೆ. ಸೊ ಇಲ್ಲಿ ನಾವು ವೆಲಾಸಿಟಿ ಆಕ್ಸಲೇಷನ್ ಎರಡು ಫೈಂಡ್ ಔಟ್ ಮಾಡಬೇಕು. ಸೊ ಅದರಿಂದ ನಾವು ಫಸ್ಟ್ ಕೊಟ್ಟಿರೋ ಈಕ್ವೇಷನ್ಸ್ನ ಇಲ್ಲಿ ಬರ್ಕೊಳ್ಳಿ. ಈಗ ವೆಲಾಸಿಟಿ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಗೊತ್ತು, ಏನು ಡಿ ಎಸ್ ಬೈ ಡಿ ಟಿ, ಇದನ್ನೇ ಎಸ್ ಕೊಟ್ಟಿರೋ ಈಕ್ವೇಷನ್ ಎಸ್ ಅಂತ ತೊಗೊಂಡಿದ್ದೀವಿ. ಈಗ ನಾವೇನು ಮಾಡಬೇಕು, ಕೊಟ್ಟಿರೋ ಫಂಕ್ಷನ್ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಸೊ ಅವಾಗ ಏನಾಗುತ್ತೆ, ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡಿ, ಅವಾಗ ಏನಾಗುತ್ತೆ 3x ಸ್ಕ್ವೇರ್ ಆಯಿತು, ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊ, 5 ಹಾಗೆ ಇಟ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 2x ಆಯಿತು. ಕ್ಲಿಯರ್? ಪ್ಲಸ್ ಹಾಗೆ ಹೇಳಿ 3, ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1, ಮೈನಸ್ 12ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0. ಇಷ್ಟು ಕ್ಲಿಯರ್? ಸಿಂಪ್ಲಿಫೈ ಮಾಡ್ಕೊಳ್ಳಿ, ಇಲ್ಲಿ ಯಾವ ರೀತಿ 3x ಸ್ಕ್ವೇರ್, ಓಕೆ 5 ಇಂಟು 2 ಎಷ್ಟಾಯಿತು 10x ಆಯಿತು, 3 ಇಂಟು 1 3 ಆಯಿತು. ಓಕೆ, ಇದನ್ನು ನಾವು ಏನಂತ ತಗೊಳ್ತೀವಿ, ವಿ ಅಂತ ತಗೊಳ್ತೀವಿ. ಓಕೆ, ಇದು ವಿ ವೆಲಾಸಿಟಿ. ಈಗ ಅವ್ರೇನು ಎಕ್ಸ್ ಈಕ್ವಲ್ ಟು 1 ಅಂದರೆ ಈ ಈಕ್ವೇಷನ್ಗೆ ನಾವು 1ನ ಸಬ್ಸ್ಟಿಟ್ಯೂಟ್ ಮಾಡಿ, ಆವಾಗ ನಮಗೆ ವೆಲಾಸಿಟಿ ಸಿಗುತ್ತೆ. 3 ಹಾಗೆ ಬರ್ರಿ, ಎಕ್ಸ್ ಜಾಗಕ್ಕೆ 1ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅವಾಗ ಏನು ಬರುತ್ತೆ ನೋಡ್ಕೊಳ್ಳಿ. ಈಗ ಸಿಂಪ್ಲಿಫೈ ಮಾಡಿ, 1 ಸ್ಕ್ವೇರ್ ಅಂದರೆ 1, 1 ಇಂಟು 1 1, 1 ಇಂಟು 3 3 ಆಯಿತು, ಪ್ಲಸ್ 10 ಇಂಟು 1 10 ಪ್ಲಸ್ 3 ಪ್ಲಸ್ 10 ಪ್ಲಸ್ 3 ಅಂದರೆ ಎಷ್ಟಾಗುತ್ತೆ 16 ಮೀಟರ್ ಪರ್ ಸೆಕೆಂಡ್. ಇದು ವೆಲಾಸಿಟಿ. ನೆಕ್ಸ್ಟ್ ಆಕ್ಸಲೇಷನ್ ಅಂದ್ರೇನು, ಡಿ ವಿ ಬೈ ಡಿ ಟಿ ಅಂದರೆ ವಿ, ಈ ವೆಲಾಸಿಟಿ ಈಕ್ವೇಷನ್ನ ವಿತ್ ರೆಸ್ಪೆಕ್ಟ್ ಟು ಡಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಆಕ್ಸಲೇಷನ್ ಸಿಗುತ್ತೆ. ಓಕೆ, ಈಗ ನೋಡಿ ವಿ ಜಾಗಕ್ಕೆ ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಈಗ ಇದನ್ನು ನಾವು ಏನು ಮಾಡೋಣ ಡಿಫ್ರೆನ್ಷಿಯೇಟ್ ಮಾಡಿ.
3 ಕಾನ್ಸ್ಟೆಂಟ್ ಇದೆ, ಅದನ್ನ ಹಾಗೆ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಆಯ್ತು, ಪ್ಲಸ್ 10 ಹಂಗೆ ಬರ್ಕೊಳ್ಳಿ, ಎಕ್ಸ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಪ್ಲಸ್ 3ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಯ್ತು. 3 ಇಂಟು 2 ಎಷ್ಟು? 6x ಆಯ್ತು, 3 2 6, 10 ಇಂಟು 1 10 ಆಯ್ತು. ಕ್ಲಿಯರ್? ಈಗ ಏನು ಮಾಡೋಣ, ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಜಾಗ 1ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವಾಗ ನಾವೇನು ಮಾಡೋಣ, ಎಕ್ಸ್ ಈಕ್ವಲ್ ಟು ನೋಡಿ, ಎಕ್ಸ್ ಈಕ್ವಲ್ ಟು 1ನ ಸಬ್ಸ್ಟಿಟ್ಯೂಟ್ ಮಾಡಿ, 6 ಜಾಗ 1 ಜಾಗ ಮಾಡಿದ್ರೆ ಎಕ್ಸ್ ಜಾಗದಲ್ಲಿ ಅವಾಗ ಎಷ್ಟು ಬರುತ್ತೆ ನೋಡಿ, 6 ಇಂಟು 1 6 ಪ್ಲಸ್ 10 ಪ್ಲಸ್ 6 ಎಷ್ಟಾಗುತ್ತೆ, 16 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಈ ಕ್ವಶನ್ಸ್ಗೆ ಆನ್ಸರ್ ಎಷ್ಟು? 6 ಮಾರ್ಕ್ಸ್. ಕ್ವಶನ್ ನಂಬರ್ 36. Find the equation of tangent to the curve y equal to x square plus x at the point 1, 2. 6 marks questions. ಇಲ್ಲಿ ನಾವು equation of tangent to the curve ನ find out ಮಾಡಬೇಕು. ಕೊಟ್ಟಿರೋ equation ಫಸ್ಟ್ ಬರ್ಕೊಳ್ಳಿ given. Next equation of tangent to the curve ಫಾರ್ಮುಲಾ ಏನು? y minus y1 is equal to m into x minus x1. ಸೊ ಫಸ್ಟ್ ಕೊಟ್ಟಿರೋ ಪಾಯಿಂಟ್ ನಾವೇನಂತ ತಗೊಳ್ತೀವಿ, x1 y1 ಅಂತ ತಗೊಳ್ಳಿ. ಓಕೆ, ಆಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿ, y minus y1 ಅಂದರೆ 2 is equal to m ನ ಫೈಂಡ್ ಔಟ್ ಮಾಡೋಣ, x minus x1 ಅಂದರೆ 1. ಇಷ್ಟು ಕ್ಲಿಯರ್? ಈಗ m ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ ನೋಡಿ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಫಾರ್ಮುಲಾ ಇದೆ, m is dy by dx x, y. ಓಕೆ, ಸೊ ಆವಾಗ ನಾವು ಮಾಡೋಣ, ಕೊಟ್ಟಿರೋ ಫಂಕ್ಷನ್ ಈಗ ಬರ್ಕೊಳ್ಳಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಆಗ ಪಾಯಿಂಟ್ಸ್ ಕೊಟ್ಟಿದ್ದಾರೆ 1, 2. ಅದು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 2x ಪ್ಲಸ್ ಎಕ್ಸ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಆಗುತ್ತೆ. ಕ್ಲಿಯರ್? ಈಗ ಎಕ್ಸ್ ಜಾಗಕ್ಕೆ ನಾವು 1ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, 1ನ ಸಬ್ಸ್ಟಿಟ್ಯೂಟ್ ಮಾಡಿ, ಏನಾಗುತ್ತೆ, 2 ಇಂಟು 1 2 ಆಯಿತು, ಪ್ಲಸ್ 1 2 ಪ್ಲಸ್ 1 ಏನಾಯಿತು, 3 ಆಯಿತು. ಈಗ ನಮಗೆ ಎಮ್ ಅಂದರೆ ಸ್ಲೋಪ್ ಗೊತ್ತಾಯ್ತಿದೆ. ಈ ವ್ಯಾಲ್ಯೂ ಸಿಕ್ಕಿದಾಗ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಮ್ ಜಾಗಕ್ಕೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಸಿಂಪ್ಲಿಫೈ ಮಾಡಿ. ಇಲ್ಲಿ ಮಲ್ಟಿಪ್ಲೈ 3 ಇಂಟು ಎಕ್ಸ್ 3x ಮೈನಸ್ 3 ಇಂಟು 1 3. ಈ ಟರ್ಮ್ ನಾನು ಕಂಪ್ಲೀಟ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಅವಾಗ ಏನಾಗುತ್ತೆ ನೋಡ್ಕೊಳ್ಳಿ, ಸೈನ್ ಚೇಂಜ್ ಆಗುತ್ತೆ ಅಷ್ಟೇ. ಈ ರೀತಿ y ಇದ್ದಿದ್ದು ಮೈನಸ್ y, ಮೈನಸ್ 2 ಇದ್ದಿದ್ದು ಪ್ಲಸ್ 2 ಆಯಿತು. ಕ್ಲಿಯರ್? ಈಗ ಅರೇಂಜ್ ಮಾಡ್ಕೊಳ್ಳಿ ನೀಟಾಗಿ. ಫಸ್ಟ್ 3x ಓಕೆ ಮೈನಸ್ y ರಿಅರೇಂಜ್ ಮಾಡ್ತಾ ಇದ್ದೀವಿ, ಮೈನಸ್ 3 ಪ್ಲಸ್ 2 ಏನಾಗುತ್ತೆ, ಮೈನಸ್ 1 is equal to 0. ಇದು ಈ ಕ್ವಶನ್ಗೆ ಆನ್ಸರ್. ಕ್ವಶನ್ ನಂಬರ್ 37. ಫೈಂಡ್ ದ ಏರಿಯಾ ಅಂಡರ್ ದ ಕರ್ವ್ y is equal to 2x plus 1 with x axis and ordinate x equal to 0 and x equal to 2. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಸೊ ಇಲ್ಲಿ ಏನು ಮಾಡಬೇಕು, ಏರಿಯಾ ಕಂಡುಹಿಡಿಬೇಕು. ಸೊ ಏನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳಿ. ಗಿವನ್ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ ಮತ್ತು 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು a equal to 0, ಇದು b equal to 2 ಅಂತ ತಗೊಳ್ಳಿ. ಯಾಕೆ ಅಂತಂದ್ರೆ ನೋಡ್ಕೊಳ್ಳಿ, ಯಾವಾಗ ಏರಿಯಾ ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಇದೆ ಎಕ್ಸ್ ಆಕ್ಸಿಸ್ಗೆ, ಏನು, ಇಂಟಿಗ್ರೇಷನ್ a to b y ಇಂಟು ಡಿ ಎಕ್ಸ್. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಏರಿಯಾ a ಅಂತಂದ್ರೆ ನಾವು ಇಲ್ಲಿ 0 ಅಂತ ತಗೊಳ್ಳಿ, b ಅಂತಂದರೆ 2 ಅಂತ ತಗೊಳ್ಳಿ. ಕ್ಲಿಯರ್? y ಅಂತಂದರೆ ಅವರೇ ಕೊಟ್ಟು 2x ಪ್ಲಸ್ 1, ಅದನ್ನ ಇಲ್ಲಿ ಬರೀರಿ. ಇಷ್ಟು ಅರ್ಥ ಆಯ್ತಾ? ಓಕೆ, ಈಗ ನಾವು ಇಂಟಿಗ್ರೇಷನ್ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ 2 ಕಾನ್ಸ್ಟೆಂಟ್ ಇದೆ. ಸೊ ಕಾನ್ಸ್ಟೆಂಟ್ 2 ಹಾಗೆ ಬರ್ಕೊಳ್ಳಿ. ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಆಯಿತು. ಕ್ಲಿಯರ್? ಪ್ಲಸ್ ಹಾಗೆ ಬರ್ರಿ, 1 ಇಂಟಿಗ್ರೇಷನ್ ಮಾಡಿ ಎಕ್ಸ್ ಆಗುತ್ತೆ, ಅದನ್ನು ಕ್ಲೋಸ್ ಮಾಡಿ. ಈಗ ಏನಾಯ್ತು, ಲಿಮಿಟ್ಸ್ ಇದೆ 0 to 2. ಕ್ಲಿಯರ್? ನೆಕ್ಸ್ಟ್ ಅಬ್ಸರ್ವ್ ಮಾಡಿ, 2 ಕ್ಯಾನ್ಸಲ್ ಮಾಡ್ಬೋದು. ಇನ್ನೇನು ಉಳಿತು, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಆಯಿತು, ಅದನ್ನ ಇಲ್ಲಿ ಬರಿತಾ ಇದೆ. ಕ್ಲಿಯರ್? ಓಕೆ, ಈಗ ಲಿಮಿಟ್ಸ್ ಹಾಕೊಳ್ಳಿ 0 to 2. ಫಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡ್ಕೊಳ್ಳಿ ನೀಟಾಗಿ. ಫಸ್ಟ್ ಅಪ್ಪರ್ ಲಿಮಿಟ್ ಒಂದೇ, ಇದಕ್ಕೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಹಾಕೊಳ್ಳಿ. ಎಕ್ಸ್ ಸ್ಕ್ವಯರ್ಗೆ ಏನು ಮಾಡ್ತೀವಿ, 2 ಹಾಕೊಳ್ಳಿ. ಈ ರೀತಿ ಏನಾಗುತ್ತೆ, 2 ಸ್ಕ್ವಯರ್ ಆಗುತ್ತೆ. ಮೈನಸ್ ಲೋಯರ್ ಲಿಮಿಟ್ ಅದೇ ಇದಕ್ಕೆ ಹಾಕೊಳ್ಳಿ 0, ಪ್ಲಸ್ ಇದೆ ಪ್ಲಸ್, ಇಲ್ಲೂ ಅಷ್ಟೇ ಈ ಎಕ್ಸ್ಗೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಹಾಕೊಳ್ಳಿ. ಅಪ್ಪರ್ ಲಿಮಿಟು 2, ಲೋಯರ್ ಲಿಮಿಟು 0, ಕ್ಲೋಸ್ ಮಾಡಿ. ಇಷ್ಟು ಅರ್ಥ ಆಯ್ತಲ್ಲ? ಇಲ್ಲಿ ಅಬ್ಸರ್ವ್ 2 ಸ್ಕ್ವಯರ್ ಅಂದ್ರೆ ಏನು, 4 ಮೈನಸ್ 0 ಅಂದರೆ 4 ಆಗುತ್ತೆ. ಪ್ಲಸ್ ಇದೆಯಾ, ಪ್ಲಸ್ 2 ಮೈನಸ್ 2 0 ಅಂದರೆ 2 ಆಯಿತು.
4 plus 2 ಅಂದ್ರೆ ಎಷ್ಟು 6 ಸ್ಕ್ವೇರ್ ಯೂನಿಟ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 38. Find the volume of solid generated by revolving the curve y square equal to 3x square minus 1 about the axis between x equal to 1 and x equal to 3. ಎಷ್ಟು 6 ಮಾರ್ಕ್ಸ್ ಇದೆ. ಏನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳಿ. ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ ಬರ್ಕೊಂಡ್ವಿ, 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಬರ್ಕೊಂಡ್ವಿ. ಈ ಪಾಯಿಂಟ್ಸ್ನ a is equal to 1 ಅಂತ ತಗೊಳ್ಳಿ, ಇದೇ ಪಾಯಿಂಟ್ಸ್ನ x ನ b is equal to 3 ಅಂತ ತಗೊಳ್ಳಿ. ಯಾಕೆ ಅಂತಂದ್ರೆ ಫಾರ್ಮುಲಾ ಇದೆ, ಏನದ ವಾಲ್ಯೂಮ್ ಆಫ್ ಅ ಸಾಲಿಡ್ ಜನರೇಟೆಡ್ ಬೈ ರಿವಾಲ್ವಿಂಗ್ ದ ಕರ್ವ್. ಇದಕ್ಕೆ ಫಾರ್ಮುಲಾ ಏನು, ವಾಲ್ಯೂಮ್ v is equal to pi into a to b y square into dx. ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಇದಕ್ಕೆ ಪೈ ಅಂದ್ರೆ ಹಾಗೆ ಬರ್ಕೊಳ್ಳಿ, ಎ ಬಿ, ಎ ಅಂತಂದ್ರೆ 1, ಬಿ ಅಂದ್ರೆ 3, ಕೊಟ್ಟಿರೋ ಪಾಯಿಂಟ್ನ ಎ ಬಿ ಅಂತ ತಗೊಳ್ತೀವಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಕ್ಲಿಯರ್? ಓಕೆ. ವೈ ಸ್ಕ್ವೇರ್ ಅಂದ್ರೆ ಏನೋ ಕೊಟ್ಟಿರೋ ಫಂಕ್ಷನ್ ಅದನ್ನೇ ಬರೀತಾ ಇದ್ದೀವಿ. ಓಕೆ, 3x square minus 1 into dx. ಸ್ಟೆಪ್ ಕ್ಲಿಯರ್? ಓಕೆ. ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ, ಪೈ ಹಾಗೆ ಬರ್ಕೊಳ್ಳಿ. ಓಕೆ, ಈ 3 ಇದೆ ಕಾನ್ಸ್ಟೆಂಟ್, ಹಾಗೆ ಬರ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿದ್ರೆ ಆಗುತ್ತೆ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಆಯಿತು. ಮೈನಸ್ 1ನ ಇಂಟಿಗ್ರೇಟ್ ಮಾಡ್ಕೊಳ್ಳಿ, ಎಕ್ಸ್ ಆಗುತ್ತೆ. ಇಲ್ಲಿ 3 ಗೆಟ್ ಕ್ಯಾನ್ಸಲ್. ಸೊ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಹಾಕೊಳ್ಳಿ, 1 3. ಇಲ್ಲೇನು ಉಳಿತು, ಎಕ್ಸ್ ಕ್ಯೂಬ್ ಇದೆ, ಸೊ ಅದನ್ನ ಇಲ್ಲಿ ಬರೀ. ಪೈ ಹಾಗೆ ಬರ್ಕೊಳ್ಳಿ, ಇಲ್ಲೇನು ಉಳಿದು ಅದನ್ನ ಇಲ್ಲಿ ಬರಿತಾ ಇದ್ದೀವಿ, ಎಕ್ಸ್ ಕ್ಯೂಬ್ ಮೈನಸ್ ಇಲ್ಲೇನಿದೆ ಎಕ್ಸ್. ಈಗ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ನ ಬರ್ಕೊಳ್ಳಿ, ಪೈನ ಹಾಗೆ ಬರ್ಕೊಳ್ಳಿ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಫಸ್ಟ್ ಇದಕ್ಕೆ ನಾವೇನು ಮಾಡೋಣ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಒಂದೇ ಫಂಕ್ಷನ್ಗೆ ಹಾಕೊಳ್ಳಿ. ಏನಾಗುತ್ತೆ, ಎಕ್ಸ್ ಜಾಗಕ್ಕೆ 3 ಕ್ಯೂಬ್ ಆಗುತ್ತೆ, ಮೈನಸ್ ಲೋಯರ್ ಲಿಮಿಟ್ 1 ಕ್ಯೂಬ್ ಅಂದರೆ 1 ಆಗುತ್ತೆ. ಮಧ್ಯ ಏನಿದೆ ಮೈನಸ್. ಈಗ ಎರಡನೇದಕ್ಕೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ 3 ಮೈನಸ್ 1 ಆಯಿತು. ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫೈ ಮಾಡಿ. ನೋಡ್ಕೊಳ್ಳಿ, ಪೈ ಹಾಗೆ ಇಟ್ಕೊಂಡಿದ್ವಿ, 3 ಕ್ಯೂಬ್ ಅಂದರೆ ಎಷ್ಟು 27 ಆಗುತ್ತೆ, ಮೈನಸ್ 1 ಇದೆ, ಎಷ್ಟು ಬರ್ಕೊಳ್ಳಿ. ಕ್ಲಿಯರ್? ಮಧ್ಯ ನೋಡಿ ಮೈನಸ್ ಇದೆ, 3 ಮೈನಸ್ 1 ಅಂದ್ರೆ ಏನು 2. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಪೈ ಇದೆಯಲ್ಲ, ಸೊ ಪೈನ ಹಾಗೆ ಬರ್ಕೊಳ್ಳಿ. 27 ಮೈನಸ್ 1 ಅಂದರೆ ಎಷ್ಟು 26 ತಾನೆ, ಮೈನಸ್ 2 ಇದೆ, ಸೊ ಮೈನಸ್ 2 ಬರ್ಕೊಳ್ಳಿ. ಕ್ಲಿಯರ್? 26 ಮೈನಸ್ 2 ಅಂದರೆ ಎಷ್ಟು 24. ಸೊ ಇಲ್ಲಿ ಪೈ ಇದೆಯಾ, ಸೊ ಪೈನ ಬರ್ರಿ. ಸೊ ಹಂಗಾರೆ ವಾಲ್ಯೂಮ್ ಎಷ್ಟು ಸಿಗ್ತಾ ಇದೆ, ದಟ್ ಈಸ್ 24 ಪೈ ಕ್ಯೂಬಿಕ್ ಯೂನಿಟ್. ಕ್ಯೂಬಿಕ್ ಯೂನಿಟ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್.